ತುಂಬಿತ್ತು. ಯುದ್ಧಭೂಮಿಯಲ್ಲಿ ಒಟ್ಟುಗೂಡಿದ ನರಿಗಳು ಮತ್ತು ಕಾಗೆಗಳ ಕೂಗುಗಳೊಂದಿಗೆ ಬೆರೆತು ಬಿದ್ದವರ ಶವಗಳನ್ನು ತಿನ್ನಲು ಉತ್ಸುಕರಾಗಿದ್ದರು. ಉಕ್ಕಿನ ಮತ್ತು ರಥದ ಚಕ್ರಗಳ ಘರ್ಷಣೆಯಲ್ಲಿ ಎರಡು ಸೈನ್ಯಗಳು ಸಂಧಿಸಿದಾಗ ಅವರ ಕಾಲುಗಳ ಕೆಳಗೆ ಭೂಮಿ ನಡುಗಿ. ಈ ರಾಜವಸ್ಥೆಯ ನಡುವೆ ಭೀಷ್ಮನು ಎತ್ತರವಾಗಿ ನಿಂತನು. ರಾಜರನ್ನು ಉದ್ದೇಶಿಸಿ ಮಾತನಾಡುವಾಗ ಅವನ ಧ್ವನಿಯು ಯುದ್ಧ ಭೂಮಿಯಾದ್ಯಂತ ಮೊಳಗಿತು. ಹಾಗೆ ಕ್ಷತ್ರಿಯರೇ, ಈ ವಿಶಾಲವಾದ ಬಾಗಿಲು ನಿಮಗೆ ಸ್ವರ್ಗವನ್ನು ಪ್ರವೇಶಿಸಲು ತೆರೆದಿರುತ್ತದೆ. ನೀವು ಅದರ ಮೂಲಕ ಸಖರ ಮತ್ತು ಬ್ರಹ್ಮ ಪ್ರದೇಶಕ್ಕೆ ಹೋಗಿ ಪ್ರಾಚೀನ ಕಾಲದ ಋಷಿಗಳು ನಿಮಗೆ ಈ ಶಾಶ್ವತ ಮಾರ್ಗವನ್ನು ತೋರಿಸಿದ್ದಾರೆ. ಅವನ ಮಾತುಗಳು ಶಾಶ್ವತವಾಗಿ ಪ್ರತಿಧ್ವನಿಸುವಂತೆ ತೋರುತ್ತಿತ್ತು. ಇದು ಮುಂದಿನ ಪೀಳಿಗೆಗೆ ನೆನಪಿನಲ್ಲಿ ಉಳಿಯುವ ಶಸ್ತ್ರಾಸ್ತ್ರಗಳ ಕರೆಯಾಗಿದೆ. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸೈನ್ಯಗಳು ಉಕ್ಕಿನ ಮತ್ತು ರಥದ ಚಕ್ರಗಳ ಉನ್ಮಾದದಲ್ಲಿ ಘರ್ಷಣೆ ನಡೆಸಿದವು. ಎರಡು ಕಡೆಯವರು ತಮ್ಮ ಎಲ್ಲಾ ಶಕ್ತಿಯಿಂದ ಹೋರಾಡಿದರು. ಫಲಿತಾಂಶವು ಖಚಿತವಾಗಿರಲಿಲ್ಲ. ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು: ಕೇವಲ ಒಂದು ಕಡೆಯವರು ಮಾತ್ರ ವಿಜಯಶಾಲಿಯಾಗಬಹುದು ಮತ್ತು ಅದು ಎಲ್ಲವನ್ನು ತೆಗೆದುಕೊಳ್ಳುತ್ತದೆ. ಕುರುಗಳು ಮತ್ತು ಪಾಂಡವರ ಸೈನ್ಯಗಳು ಯುದ್ಧಭೂಮಿಯಲ್ಲಿ ಪರಸ್ಪರ ಮುಖಾಮುಖಿಯಾಗಿದ್ದರಿಂದ ಗಾಳಿಯು ನಿರೀಕ್ಷೆಯಿಂದ ವಿದ್ಯುತ್ನಂತಿತ್ತು. ಶಂಖಗಳು ಮತ್ತು ಡ್ರಮ್ಗಳ ಶಬ್ದವು ಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಆನೆಗಳ ಗೊಣಗಾಟಗಳು ಮತ್ತು ರಥದ ಚಕ್ರಗಳ ಕೋಲಾಹಲದೊಂದಿಗೆ ಬೆರೆತಿತ್ತು. ಅದು ಅವರ ಪಾದಗಳ ಕೆಳಗೆ ಭೂಮಿಯೇ ನಡುಗುತ್ತಿದೆ ಎಂದು ತೋರುತ್ತಿತ್ತು. ಎರಡು ಸೈನ್ಯಗಳು ಘರ್ಷಣೆ ನಡೆಸುತ್ತಿದ್ದಂತೆ ಆಕಾಶವು ಚಾರ್ಜಗಳ ಗುಡುಗು ಮತ್ತು ಹೋರಾಟಗಾರರ ಕೂಗುಗಳಿಂದ ಪ್ರತಿಧ್ವನಿಸಿತು. ರಾಜಕುಮಾರ ಧೃತರಾಷ್ಟ್ರನ ಪುತ್ರರು ಮತ್ತು ಪಾಂಡವರ ಪಡೆಗಳು ಪರಸ್ಪರ ಎದುರಾದಾಗ ಭಯದಿಂದ ನಡುಗಿದ್ದರು. ಚಿನ್ನದಲ್ಲಿ ಅಲಂಕರಿಸಿದ ಆನೆಗಳು ಮಿಂಚುಗಳಿಂದ ಅಲಂಕರಿಸಲ್ಪಟ್ಟ ಮೋಡಗಳಂತೆ ಮೈದಾನದಾದ್ಯಂತ ಭವ್ಯವಾಗಿ ಚಲಿಸಿದವು. ಎರಡು ಬದಿಗಳಲ್ಲಿ ಮುದ್ರಿಸಲಾದ ಚಿನ್ನದ ಉಂಗುರಗಳನ್ನು ಹೊಂದಿರುವ ಮಾನದಂಡಗಳು ಬೆಂಕಿಯಂತೆ ಹೊಳೆಯುತ್ತಿದ್ದವು. ರಾಜಕುಮಾರ ಧೃತರಾಷ್ಟ್ರನ ಸೈನ್ಯದ ಮಟ್ಟಗಳು ಮತ್ತು ಅವರ ಪುತ್ರರ ಬಣ್ಣಗಳು ಹೆಮ್ಮೆಯಿಂದ ನಿಂತವು. ಅವರ ರೋಮಾಂಚಕ ಬಣ್ಣಗಳು ಅವುಗಳನ್ನು ಹೊತ್ತ ಯೋಧರ ಶೌರ್ಯಕ್ಕೆ ಸಾಕ್ಷಿಯಾಗಿವೆ. ಅವು ಇಂದ್ರನ ಧ್ವಜಗಳನ್ನು ಹೋಲುತ್ತಿದ್ದವು. ಆಕಾಶದ ಮಹಲುಗಳಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಹೊಳೆಯುವ ಸೂರ್ಯನಂತೆ ಹೊಳೆಯುವ ಚಿನ್ನದ ರಕ್ಷಾಕವಚವನ್ನು ಧರಿಸಿದ್ದ ವೀರರಾದವರು ಹಠಾತ್ತಾಗಿ ಉಗ್ರತೆಯಿಂದ ಚಲಿಸಿದರು. ಅವರ ಕಣ್ಣುಗಳು ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ಯುದ್ಧದ ಮುಂಚೂಣಿಯಲ್ಲಿ ಕುರುಗಳ ಶ್ರೇಷ್ಠ ಯೋಧರು ನಿಂತರು. ಅವರ ಬಿಲ್ಲುಗಳು ಎಳೆಯಲ್ಪಟ್ಟವು ಮತ್ತು ಹೊಡೆಯಲು ಸಿದ್ಧವಾಗಿದ್ದವು. ದುಸ್ಸಾಹಸ, ದುರ್ವಿಷಾಹ, ದುರ್ಮುಖ, ದುಸ್ಸಾಹ, ವಿವಿಂಸತಿ, ಚಿತ್ರಸೇನ ಮತ್ತು ವಿಕನ್ನ ಎತ್ತುಗಳಷ್ಟೇ ದೊಡ್ಡ ಕಣ್ಣುಗಳನ್ನು ಹೊಂದಿದ್ದ ಎಲ್ಲಾ ಪ್ರಬಲ ಬಿಲ್ಲುಗಾರರು ತಮ್ಮ ವಿಭಾಗಗಳ ತಲೆಯ ಮೇಲೆ ಸ್ಥಾನಗಳನ್ನು ಪಡೆದರು. ಅವರ ಸುತ್ತಲೂ ಸತ್ಯವ್ರತ ಪುರುಷಿತರ ಜಯ ಭೂರಿಶ್ರವರು ಮತ್ತು ಸಾಲ ಸೇರಿದಂತೆ ಇತರ ಅಸಾಧಾರಣ ಯೋಧರು ಇದ್ದರು. ಅವರ ಹಿಂದೆ ಕಣ್ಣಿಗೆ ಕಾಣದಷ್ಟು ದೂರದಲ್ಲಿ ರಸಗಳ ಸಮುದ್ರವು ಚಾಚಿಕೊಂಡಿತ್ತು. ಪ್ರತಿಯೊಂದು ತನ್ನದೇ ಆದ ಧೈರ್ಯಶಾಲಿ ಯೋಧನನ್ನು ಹೊತ್ತುಕೊಂಡು ಯುದ್ಧಕ್ಕೆ ಸಿದ್ಧವಾಗಿತ್ತು. ಅಭಿಷಾಹರು, ಸೂರಸೇನರು, ಶಿವಿಗಳು, ವಾಸಾತಿಗಳು, ಸ್ವಾಲ್ಯರು, ಮತ್ಸ್ಯರು, ಅಂವಸ್ತರು, ತ್ರಿಗರ್ತರು ಮತ್ತು ಕೇಕಳರೊಂದಿಗೆ ದೂರದ ಪ್ರದೇಶಗಳಿಂದ ಬಂದ ತಮ್ಮ ಮಿತ್ರರಾದ ಸೌವೀರರು, ಕಿಟ್ಟಾವರು ಮತ್ತು ಪೂರ್ವ, ಪಶ್ಚಿಮ ಮತ್ತು ಉತ್ತರ ದೇಶಗಳ ನಿವಾಸಿಗಳು ಒಂದು ಪ್ರಬಲವಾದ ಯಾಂಕ್ಸ್ ಅನ್ನು ರಚಿಸಿದರು. ಅಜಾಗರೂಕತೆಯಿಂದ ಹೋರಾಡುವ ತಮ್ಮ ಸಂಕಲ್ಪದಲ್ಲಿ ಒಗ್ಗೂಡಿ ಅವರು ಭೀಷ್ಮನನ್ನು
ಅಚಲವಾದ ರಥಗಳ ಸರಣಿಯೊಂದಿಗೆ ರಕ್ಷಿಸಿದರು. ಮಗಧದ ರಾಜನು ತನ್ನ 10,000 ಯುದ್ಧದ ಗಟ್ಟಿಯಾದ ಆನೆಗಳ ವಿಭಾಗವನ್ನು ತಂದನು. ಅವು ಬಿರುಗಾಳಿಯ ಚಂಡಮಾರುತದಂತೆ ಯುದ್ಧಭೂಮಿಯಾದ್ಯಂತ ಗುಡುಗು ಹಾಕಿದವು. ರಥಗಳ ಚಕ್ರಗಳನ್ನು ಕಾಪಾಡುವ ಯೋಧರು ಮತ್ತು ಆನೆಗಳನ್ನು ರಕ್ಷಿಸುವವರು 6 ದಶಲಕ್ಷದಷ್ಟು ಬಲಶಾಲಿಯಾಗಿದ್ದರು. ಅವರ ಹಿಂದೆ ಬಿಲ್ಲು, ಕತ್ತಿಗಳು ಮತ್ತು ಗುರಾಣಿಗಳನ್ನು ಹೊಂದಿದ್ದ ಲೆಕ್ಕವಿಲ್ಲದಷ್ಟು ಪಾದಚಾರಿ ಸೈನಿಕರು. ಅವರ ಸಂಖ್ಯೆಯು 100,000ಗಳವರೆಗೆ ವಿಸ್ತರಿಸಿತ್ತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ವಾಸ್ತವದ ರಚನೆಯೇ ಛಿದ್ರವಾಗುತ್ತಿರುವಂತೆ ಭಾಸವಾಯಿತು. ರಾಜಕುಮಾರ ಧೃತರಾಷ್ಟ್ರನ ಮಗ ಸೂರ್ಯನು ಯುದ್ಧಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಏಳದೇ ಇದ್ದನು. ಒಟ್ಟುಗೂಡಿದ ಸೈನ್ಯಗಳ ಮೇಲೆ ವಿಚಿತ್ರವಾದ ಹೊಳಪನ್ನು ಬೀರಿದನು. ರಾಜ ಧೃತರಾಷ್ಟ್ರನು ತನ್ನ 10 ಮತ್ತು ಒಬ್ಬ ಅಕ್ಷೋಹಿಣಿಯರನ್ನು ನೋಡುತ್ತಾ ಯುದ್ಧದ ರಚನೆಯಲ್ಲಿ ಸಜ್ಜುಗೊಂಡಿದ್ದನು ಮತ್ತು ತನ್ನ ಸೋದರಳಿಯ ಯುಧಿಷ್ಠಿರನು ಬಳಸಿದ ಕಾರ್ಯತಂತ್ರದ ಬಗ್ಗೆ ಆಶ್ಚರ್ಯಪಟ್ಟನು. ಅವನು ಗಣನೀಯ ಸಂಖ್ಯೆಯ ಸೈನ್ಯವನ್ನು ಮುನ್ನಡೆಸಿದನು. ಬುದ್ಧಿವಂತ ವೃದ್ಧ ಕೃಷಿಯಾದ ಸಂಜಯನು ಅವನ ಮುಂದೆ ನಿಂತು ಎಲ್ಲಾ ರೀತಿಯ ಯುದ್ಧ ರಚನೆಗಳಲ್ಲಿ ಪರಿಣಿತನಾಗಿದ್ದ ಪರಾಕ್ರಮಶಾಲಿ ಭೀಷ್ಮರ ವಿರುದ್ಧ ಯುಧಿಷ್ಠಿರನು ಹೇಗೆ ಪ್ರತಿಸರಣಿಯನ್ನು ರೂಪಿಸಿದನು ಎಂಬ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ರಾಜಕುಮಾರನ ಯೋಜನೆಯು ಸರಳವಾಗಿದ್ದರೂ ಜಾಣತನದ್ದಾಗಿತ್ತು. ಅವನು ವಜ್ರ ಎಂದು ಕರೆಯಲ್ಪಡುವ ಸೂಜಿ ಬಾಯಿಯ ರಚನೆಯನ್ನು ಬಳಸುತ್ತಿದ್ದನು. ಇದನ್ನು ಅಶೇಯ ಎಂದು ಹೇಳಲಾಗುತ್ತಿತ್ತು. ಸಂಜೆಯನ್ನು ಮಾತನಾಡುತ್ತಿರುವಾಗ ಪರಾಕ್ರಮಶಾಲಿ ಯೋಧ ಮತ್ತು ಪಾಂಡುವಿನ ಮಗನಾದ ಅರ್ಜುನನು ತನ್ನ ರಾಜನ ಮುಂದೆ ಎತ್ತರವಾಗಿ ನಿಂತು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಉತ್ಸುಕನಾಗಿದ್ದನು. ಗುಡುಗು ಸಿಡಿಸುವವನು ವಿನ್ಯಾಸಗೊಳಿಸಿದ ಆ ಸ್ಥಿರವಾದ ವ್ಯೂಹವೇ ನಾನು ನಿನಗಾಗಿ ಮಾಡುತ್ತೇನೆ, ಓ ಅತ್ಯುತ್ತಮ ರಾಜರೇ ಎಂದು ಅವನು ಘೋಷಿಸಿದನು. ಭೀಮನ ತಲೆಯ ಮೇಲೆ ಸಮುದ್ರವನ್ನು ಒಣಗಿಸುವ ಸಾಮರ್ಥ್ಯವಿರುವ ಗದೆಯನ್ನು ಹಿಡಿದುಕೊಂಡು ಪಾಂಡವರು ತಮ್ಮ ವೈರಿಗಳನ್ನು ಎದುರಿಸಲು ಸಿದ್ಧರಾದರು. ಪಾಂಡವರ ಪ್ರಬಲ ಸೈನ್ಯವು, ಅದರ ಯೋಧರು ಮತ್ತು ಆನೆಗಳ ಶ್ರೇಣಿಯು ತನ್ನ ಗಮ್ಯಸ್ಥಾನದ ಕಡೆಗೆ ಹರಿಯುವ ದೊಡ್ಡ ನದಿಯನ್ನು ಹೋಲುತ್ತಿತ್ತು. ಅವರ ಹಿಂದೆ ರಾಜ ವಿರಾಟನು ತನ್ನ ಪಡೆಗಳಿಂದ ಸುತ್ತುವರಿದಿದ್ದಾಗ ಧೃಷ್ಟದ್ಯುಮ್ನನು ತನ್ನ ಸಹೋದರರು ಮತ್ತು ಪುತ್ರರೊಂದಿಗೆ ಆಕ್ರಮಣವನ್ನು ಮುನ್ನಡೆಸಿದನು. ಮಾದ್ರಿಯ 2 ಪುತ್ರರು ಭೀಮನ ಚಕ್ರಗಳನ್ನು ರಕ್ಷಿಸಿದರು. ಆದರೆ ಅವರ ಸೋದರ ಸಂಬಂಧಿಗಳಾದ ದ್ರೌಪದಿ ಮತ್ತು ಸುಭದ್ರ 5 ಪುತ್ರರು ಅವನನ್ನು ಹಿಂದಿನಿಂದ ರಕ್ಷಿಸಿದರು. ಅರ್ಜುನನು ಯುದ್ಧದ ಕಡೆಗೆ ಮುನ್ನಡೆಯುತ್ತಿದ್ದಂತೆ ಅವನ ಚಕ್ರಗಳನ್ನು ರಕ್ಷಿಸಲು ದೃಢನಿಶ್ಚಯವನ್ನು ಹೊಂದಿದ್ದ ಯುಯುಧನ ಮತ್ತು ಪಂಚಾಲದ ರಾಜಕುಮಾರರು ಅವನನ್ನು ಸುತ್ತುವರಿದಿದ್ದರು. ಈ ಮಧ್ಯೆ ಅರ್ಜುನನ ಮಾರ್ಗದರ್ಶನದಲ್ಲಿ ಶಿಖಂದಿನ್ ಭೀಷ್ಮನನ್ನು ನಾಶ ಮಾಡುವ ಉದ್ದೇಶದಿಂದ ಕೇಂದ್ರೀಕೃತ ಗಮನದೊಂದಿಗೆ ಮುಂದೆ ಸಾಗಿದನು. ಅವರ ಹಿಂದೆ ಕೇಕಾಯ ಸಹೋದರರಾದ ಚೇಕಿತನ ಮತ್ತು ಯೋಧರ ಪ್ರಬಲ ತಂಡವಾದ ದುಷ್ಟಕೇತು ನಿತರು. ಮುಂಜಾನೆಯ ಬೆಳಕಿನಲ್ಲಿ ಹೊಳೆಯುವ ಅತ್ಯುನ್ನತ ಗುಣಮಟ್ಟ ಮತ್ತು ಚಿನ್ನದ ಆಭರಣಗಳೊಂದಿಗೆ ಪಾಂಡವರ ವ್ಯೂಹವು ವಿಸ್ಮಯಕಾರಿಯಾಗಿತ್ತು. ಅವುಗಳ ಮಧ್ಯದಲ್ಲಿ ಯುಧಿಷ್ಠಿರನು ನಿಂತಿದ್ದನು. ಸುತ್ತಲೂ ಚಲಿಸುವ ಬೆಟ್ಟಗಳನ್ನು ಹೋಲುವ ಆನೆಗಳು ಇದ್ದವು. ಪಂಚಾಲದ ಉನ್ನತ ಆತ್ಮದ ರಾಜನಾದ ಯಜ್ಞಸೇನನು ತನ್ನ ಮಿತ್ರರನ್ನು ಬೆಂಬಲಿಸಲು ಸಿದ್ಧನಾಗಿದ್ದ ವಿರಾಟನ ಹಿಂದೆ ನಿಂತನು. 2 ಸೈನ್ಯಗಳು ಪರಸ್ಪರ ಮುಖಾಮುಖಿಯಾದಾಗ ಒಂದು ವಿಚಿತ್ರವಾದ ವಿದ್ಯಮಾನವು ಸಂಭವಿಸಿತು. ಗಾಳಿಯೊಂದು ಬೀಸಲು ಪ್ರಾರಂಭಿಸಿತು. ನೀರಿನ ಹನಿಗಳನ್ನು ಹೊತ್ತುಕೊಂಡು ಮತ್ತು ನೆಲದ ಉದ್ದಕ್ಕೂ ಮೊನಚಾದ ಉಂಡೆಗಳನ್ನು ಹೊಂದಿತ್ತು. ದಟ್ಟವಾದ ಧೂಳು ಹುಟ್ಟಿಕೊಂಡಿತು. 2 ಬದಿಗಳ ದೃಷ್ಟಿಯನ್ನು ಮರೆಮಾಡಿತು. ಉಲ್ಕೆಗಳು ಆಕಾಶದಿಂದ ಬಿದ್ದವು.
ಏರುತ್ತಿರುವ ಸೂರ್ಯನ ಮೇಲೆ ಜೋರಾಗಿ ಅಪ್ಪಳಿಸಿದವು. ಭೂಮಿಯು ನಡುಗಿತು ಮತ್ತು ಗುಡುಗುಗಳ ಸುಳಿಯು ಗಾಳಿಯಲ್ಲಿ ಪ್ರತಿಧ್ವನಿಸಿ ಈ ಅಸ್ತವ್ಯಸ್ತವಾದ ವಾತಾವರಣದಲ್ಲಿ ಪಾಂಡವರು ದೃಢವಾಗಿ ನಿಂತರು. ಅವರ ಕಣ್ಣುಗಳು ಭೀಮರ ಮೇಲೆ ನಿಂತವು. ಸೂರ್ಯನು ಯುದ್ಧ ಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಉದಯಿಸಿ ಪರಸ್ಪರ ಎದುರಾಗಿ ನಿಂತಿರುವ ಎರಡು ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಕೌರವರ ರಾಜ ಧೃತರಾಷ್ಟ್ರನು ತನ್ನ ಮುಂದೆ ಸೈನಿಕರ ಸಮುದ್ರವನ್ನು ದಿಟ್ಟಿಸಿ ನೋಡಿದನು ಮತ್ತು ತನ್ನ ಸಾರಥಿಯಾದ ಸಂಜಯನನ್ನು ಯಾವ ಸೈನ್ಯವು ಮೊದಲು ಮುನ್ನಡೆದಿದೆ ಎಂದು ಹೇಳಲು ಕೇಳಿಕೊಂಡನು. ಸಂಜಯ್ ತಮ್ಮ ಕಣ್ಣುಗಳ ಮುಂದೆ ತೆರೆದುಕೊಳ್ಳುತ್ತಿದ್ದ ದೃಶ್ಯವನ್ನು ವಿವರಿಸಲು ಪ್ರಾರಂಭಿಸಿದನು. ಎರಡು ಸೈನ್ಯಗಳು ಸಮಾನವಾಗಿ ಹರ್ಷೋದ್ಗಾರದಲ್ಲಿದ್ದವು. ಮುಂದಿನ ಯುದ್ಧದ ನಿರೀಕ್ಷೆಯಲ್ಲಿ ಅವರ ಮುಖಗಳು ಹೊಳೆಯುತ್ತಿದ್ದವು. ಭೀಷ್ಮನ ನೇತೃತ್ವದಲ್ಲಿ ಕೌರವರು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತರು. ಆದರೆ ಭೀಮನ ನೇತೃತ್ವದಲ್ಲಿ ಪಾಂಡವರು ಪೂರ್ವಕ್ಕೆ ಮುಖ ಮಾಡಿ ಉಕ್ಕಿನ ಮತ್ತು ರಕ್ತದ ಉನ್ಮಾದದಲ್ಲಿ ಹೋರಾಡಲು ಸಿದ್ಧ ಆಗಿದ್ದರೂ ಸಂಜಯನು ಮಾತನಾಡುತ್ತಿದ್ದಾಗ ಅವನ ಮಾತುಗಳು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಮೂಡಿಸಿದವು. ಸೈನ್ಯಗಳು ತನ್ನ ಮುಂದೆ ಎರಡು ದೊಡ್ಡ ಕಾಡುಗಳಂತೆ ಸಜ್ಜುಗೊಂಡಿದ್ದವು. ಅವುಗಳ ಎಲೆಗಳು ರಕ್ಷಾಕವಚದ ಹೊಡೆತದ ಶಬ್ದದಿಂದ ಮತ್ತು ಕುದುರೆಗಳ ಕಾಲುಗಳು ಭೂಮಿಯನ್ನು ಬಡಿದುಕೊಳ್ಳುತ್ತಿದ್ದವು. ಗಾಳಿಯೂ ಸಹ ಪಾಂಡವರ ಪರವಾಗಿ ಬೀಸುತ್ತಿರುವಂತೆ ಕೌರವರ ವಿರುದ್ಧ ಬೀಸುತ್ತಿತ್ತು. ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ಆನೆಯ ಮೇಲೆ ಹೆಮ್ಮೆಯಿಂದ ಕುಳಿತಿದ್ದನು. ಅದರ ದೇವಾಲಯಗಳು ಅಗಲವಾಗಿದ್ದವು ಮತ್ತು ಅದರ ಹಿಂಭಾಗವು ಚಿನ್ನದ ಕಕ್ಷದಿಂದ ಅಲಂಕರಿಸಲ್ಪಟ್ಟಿತ್ತು. ಅವನ ಸುತ್ತಲೂ ಅವನ ಸಲಹೆಗಾರರು ಮತ್ತು ಕುರುಗಳ ಅತ್ಯಂತ ಧೈರ್ಯಶಾಲಿ ಯೋಧರು ಸುತ್ತುವರಿದಿದ್ದರು. ಕೌರವರ ಪೂಜ್ಯ ನಾಯಕನಾದ ಭೀಷ್ಮನು ಅವರ ಸೈನ್ಯದ ಮುಂಚೂಣಿಯಲ್ಲಿ ನಿಂತನು. ತನ್ನ ಬಿಳಿ ಛತ್ರಿಯನ್ನು ಎತ್ತಿಕೊಂಡು ಅವನು ಆಕ್ರಮಣವನ್ನು ಮುನ್ನಡೆಸಿದನು. ಪಾಂಡವರ ಸೈನ್ಯವು ಸಂಖ್ಯೆಯಲ್ಲಿ ಚಿಕ್ಕದಾಗಿದ್ದರೂ ಕೃಷ್ಣ ಮತ್ತು ಅರ್ಜುನನ ಉಪಸ್ಥಿತಿಯಿಂದಾಗಿ ಅಜೇಯವೆಂದು ಸಂಜಯನಿಗೆ ತೋರುತ್ತದೆ. ಎರಡು ಸೈನ್ಯಗಳು ಪರಸ್ಪರ ಮುಖಾಮುಖಿಯಾಗುತ್ತಿದ್ದಂತೆ ಬೇಟೆಯಾಡುವ ಮೃಗಗಳು ಕೂಗಲು ಪ್ರಾರಂಭಿಸಿದವು. ಅವರ ಕೂಗುಗಳು ವಿನಾಶದ ಕೋರಸ್ದಂತೆ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದುವು. ಸಂಜಯನು ತನ್ನ ವಿವರಣೆಯನ್ನು ಮುಂದುವರೆಸಿದನು. ಕೌರವರ ಸೈನ್ಯದೊಳಗಿನ ವಿವಿಧ ವಿಭಾಗಗಳ ಚಿತ್ರವನ್ನು ಚಿತ್ರಿಸಿದನು. ಅಲ್ಲಿ ಬುದ್ಧಿವಂತ ಮತ್ತು ಶಕ್ತಿಯುತ ಗುರುವಾದ ದ್ರೋಣನು ಸಿದ್ಧವಾದ ಸ್ಥಳದಲ್ಲಿ ತನ್ನ ಬಿಲ್ಲನ್ನು ಹಿಡಿದುಕೊಂಡು ಸೈನ್ಯದ ಹಿಂದೆ ನಿಂತಿದ್ದನು ಮತ್ತು ಅರ್ಜುನನನ್ನು ಯುದ್ಧಕ್ಕೆ ಹಿಂಬಾಲಿಸಲು ಸೃಷ್ಟಿಸಲಾದ ಸಹಸ್ರ ರಥಗಳಾದ ಸಮಸಪ್ತಕಗಳು ಇದ್ದವು. ಸಂಜಯನು ಮಾತನಾಡುವುದನ್ನು ಮುಗಿಸಿದಾಗ ಧೃತರಾಷ್ಟ್ರನನ್ನು ಯುದ್ಧ ಭೂಮಿಯತ್ತ ದಿಟ್ಟಿಸಿ ನೋಡುತ್ತಿದ್ದನು. ಅವನ ಮನಸ್ಸು ತನ್ನ ಮುಂದಿರುವ ಸೈನಿಕರ ಸಂಪೂರ್ಣ ಪ್ರಮಾಣದಿಂದ ಅಲುಗಾಡುತ್ತಿತ್ತು. ಗಾಳಿ ಮರಗಳ ಮೂಲಕ ಬೀಸುತ್ತಿತ್ತು ಮತ್ತು ಸೂರ್ಯನು ಅವರ ರಕ್ಷಾಕವಚದ ಮೇಲೆ ಬೀಸಿದನು. ಭೂಮಿಯ ಮೇಲೆ ದೀರ್ಘವಾದ ನೆರಳುಗಳನ್ನು ಬೀಸಿದನು. ಆ ಕ್ಷಣದಲ್ಲಿ ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯಿಂದ ನಿರ್ಧರಿಸಲು ಕಾಯುತ್ತಿರುವ ಪ್ರಪಂಚದ ಭವಿಷ್ಯವು ಸಮತೋಲನದಲ್ಲಿ ತೂಗಾಡುತ್ತಿರುವಂತೆ ತೋರುತ್ತಿತ್ತು. ವಿಶಾಲವಾದ ಧೃತರಾಷ್ಟ್ರನ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಂತೆ ರಾಜ ಯುಧಿಷ್ಠಿರನ ಕಣ್ಣುಗಳು ಅದರ ಅಭೇದ್ಯ ಶ್ರೇಣಿಯ ಮೇಲೆ ಬಿದ್ದವು. ಅವನ ಮಗ ಅರ್ಜುನನು ತನ್ನ ತಂದೆಯ ದುಃಖವನ್ನು ನೋಡಿ ಅವನ ಮುಖದ ಮೇಲೆ ಚಿಂತೆಯೆಂದು ಕೆತ್ತಿದನು. ತಂದೆಯೇ, ಇದು ನಿನಗೆ ತೊಂದರೆಯನ್ನುಂಟು ಮಾಡುವಂಥದ್ದೇನು? ಅರ್ಜುನನು ಸಹಾನುಭೂತಿಯಿಂದ ಕೂಡಿದ್ದ ಅವನ ಧ್ವನಿಯನ್ನು ಕೇಳಿದನು. ಆದರೆ ಅವನಿಗೆ ಉತ್ತರ ದೊರೆಯುವ ಮೊದಲೇ ಯುಧಿಷ್ಠಿರನ ನೋಟವು ಕೌರವರ ಮೊಮ್ಮಗನಾದ ಭೀಷ್ಮನ ನೇತೃತ್ವದಲ್ಲಿದ್ದ ಅಸಾಧಾರಣ ರಚನೆಯ ಮೇಲೆ ಬಿದ್ದಿತು. ಅವನು ಅಚೇಯವಾಗಿ ತೋರುವ ಸರಪಣಿಯನ್ನು ನೋಡಿದಾಗ
ಅವನ ಕಣ್ಣುಗಳು ದಿಗ್ಭ್ರಮೆಯಿಂದ ವಿಶಾಲವಾದವು. ಅರ್ಜುನ ಆತಂಕದಿಂದ ನಡುಗುತ್ತಿದ್ದ. ಅವನ ಧ್ವನಿಯಲ್ಲಿ ಯುಧಿಷ್ಠಿರನು, ಅಂತಹ ಶತ್ರುವನ್ನು ಸೋಲಿಸುವ ಭರವಸೆ ನಮಗಿದರೆ ಹೇಗೆ? ಅವರ ವ್ಯೂಹವು ಅಭೇದ್ಯವಾಗಿದೆ. ಪ್ರಾಚೀನ ಧರ್ಮಗ್ರಂಥಗಳ ಪ್ರಕಾರ ಸ್ವತಃ ಭೀಷ್ಮನ ವಿನ್ಯಾಸವಾಗಿದೆ. ನಾವು ಕೇವಲ ಬೆರಳೆಣಿಕೆಯಷ್ಟು ಸಂಖ್ಯೆಯಲ್ಲಿದ್ದೇವೆ ಮತ್ತು ನಮ್ಮ ವಿಜಯದ ಸಾಧ್ಯತೆಗಳು ನಿಜವಾಗಿಯೂ ಕಡಿಮೆ ಎಂದು ನಾನು ಹೆದರುತ್ತೇನೆ. ತನ್ನ ತಂದೆಯ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿರುವಾಗ ಅರ್ಜುನನು ಗಮನವಿಟ್ಟು ಆಲಿಸಿದನು. ಯುಧಿಷ್ಠಿರನು ಸುಲಭವಾಗಿ ಬಿಟ್ಟುಕೊಡುವವನಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವರ ಪರಿಸ್ಥಿತಿಯ ಗಂಭೀರತೆಯು ಅವನ ಮೇಲೂ ಭಾರವಾಗಿತ್ತು. ತಂದೆಯೇ, ನಾನು ನಿಮಗೆ ಕೆಲವರಿಗೆ ತಿಳಿದಿರುವ ಒಂದು ರಹಸ್ಯವನ್ನು ಹೇಳುತ್ತೇನೆ. ನಾರದ ಋಷಿ ಅದರ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಭೀಷ್ಮ ಮತ್ತು ದ್ರೋಣರಿಗೂ ಅದರ ಶಕ್ತಿಯ ಬಗ್ಗೆ ತಿಳಿದಿದೆ. ವಿಜಯವನ್ನು ತರುವುದು ಶಕ್ತಿ ಅಥವಾ ಶಕ್ತಿಯಲ್ಲ, ಆದರೆ ಸತ್ಯ, ಕರುಣೆ, ನೀತಿ ಮತ್ತು ನಮ್ರತೆಯಾಗಿದೆ ಎಂದು ಅರ್ಜುನನು ಪ್ರಾರಂಭಿಸಿದನು. ಅರ್ಜುನನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದ ಯುಧಿಷ್ಠಿರನ ಕಣ್ಣುಗಳು ಕಿರಿದಾದವು. ತನ್ನ ಮಗನು ಸತ್ಯವನ್ನು ಮಾತನಾಡುತ್ತಾನೆ ಎಂದು ಅವನಿಗೆ ತಿಳಿದಿತ್ತು, ಏಕೆಂದರೆ ತನ್ನ ಮಾರ್ಗದಲ್ಲಿ ಮಾರ್ಗದರ್ಶನ ನೀಡಿದ ಬುದ್ಧಿವಂತರಿಂದ ಇದೇ ರೀತಿಯ ಬೋಧನೆಗಳನ್ನು ಅವನು ಕೇಳಿದ್ದನು. ಅರ್ಜುನ ಅವನ ಕಣ್ಣುಗಳಲ್ಲಿ ಭರವಸೆಯ ಮಿನುಗುವಿಕೆಯೊಂದಿಗೆ ಯುಧಿಷ್ಠಿರನು ಹೇಳಿದನು, ಈ ರಹಸ್ಯದ ಬಗ್ಗೆ ನನಗೆ ಇನ್ನಷ್ಟು ತಿಳಿಸಿದ್ದು ಸರಳ, ಆದರೆ ಆಳವಾದದ್ದು. ಅರ್ಜುನನು ಉತ್ತರಿಸಿದನು, ವಿಜಯವು ಸೈನಿಕರ ಸಂಖ್ಯೆಯಲ್ಲಿ ಅಥವಾ ಒಬ್ಬರ ತೋಳುಗಳ ಬಲದಲ್ಲಿ ಅಲ್ಲ, ಆದರೆ ಹೋರಾಡುವವರ ಹೃದಯದಲ್ಲಿ ಇರುತ್ತದೆ. ಇಲ್ಲಿ ಸದಾಚಾರವು ನೆಲೆಗೊಂಡಿದೆ ಮತ್ತು ಅಲ್ಲಿ ಸಹಾನುಭೂತಿ ಮತ್ತು ನಮ್ರತೆ ನಮ್ಮ ಕ್ರಿಯೆಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಅವನ ಮುಖದ ಮೇಲೆ ಸೌಮ್ಯವಾದ ನಗುವಿನೊಂದಿಗೆ ಅವನ ಪಕ್ಕದಲ್ಲಿ ನಿಂತ ಅವನ ಸ್ನೇಹಿತ ಮತ್ತು ಸಂಗಾತಿಯಾದ ಕೃಷ್ಣನ ಮೇಲೆ ಯುಧಿಷ್ಠಿರನ ದೃಷ್ಟಿ ಬಿದ್ದಿತ್ತು. ಅರ್ಜುನನು ಸತ್ಯವನ್ನು ಮಾತನಾಡುತ್ತಾನೆ ಎಂದು ಅವನಿಗೆ ತಿಳಿಯಿತು, ಏಕೆಂದರೆ ಅವನು ಅದನ್ನು ಸ್ವತಃ ನೋಡಿದ್ದನು. ಅವನೊಂದಿಗೆ ಹೋರಾಡಿದವರಿಗೆ ವಿಜಯವನ್ನು ತರುವ ಕೃಷ್ಣನ ಶಕ್ತಿ ಅರ್ಜುನ ಕೊನೆಗೂ ಅವನ ಮೇಲೆ ಒಂದು ಕವಚದಂತೆ ನೆಲೆಸಿರುವ ಶಾಂತಿಯ ಭಾವದಿಂದ ಯುಧಿಷ್ಠಿರನು ಹೇಳಿದನು, ನಾನು ಇನ್ನು ಹೆದರುವುದಿಲ್ಲ, ಏಕೆಂದರೆ ಕೃಷ್ಣನು ನಮ್ಮ ಪಕ್ಕದಲ್ಲಿದ್ದರೆ ನಾವು ಈ ಶತ್ರುವಿನ ಮೇಲೆ ಜಯ ಸಾಧಿಸುತ್ತೇವೆ ಎಂದು ನನಗೆ ತಿಳಿದಿದೆ. ಅವನು ಮಾತನಾಡುವಾಗ ಧೃತರಾಷ್ಟ್ರನ ಸೈನ್ಯದ ಮೇಲೆ ಶಾಂತಿಯ ಭಾವವು ಹರಿದು ಹೋಯಿತು ಮತ್ತು ಯುಧಿಷ್ಠಿರನ ನಂಬಿಕೆಯ ಘೋಷಣೆಗೆ ಪ್ರತಿಕ್ರಿಯೆಯಾಗಿ ಭೀಷ್ಮನ ಅಸಾಧಾರಣ ಶ್ರೇಣಿಯು ಸ್ವಲ್ಪ ನಡುಗುವಂತೆ ತೋರುತ್ತಿತ್ತು. ರಾಜ ಯುಧಿಷ್ಠಿರನು ತನ್ನ ರಥದ ಮೇಲೆ ಎತ್ತರವಾಗಿ ನಿಂತು ತನ್ನ ಸೈನಿಕರ ಶ್ರೇಣಿಯನ್ನು ಪರಿಶೀಲಿಸುತ್ತಿದ್ದಾಗ ಸೂರ್ಯನು ಯುದ್ಧ ಭೂಮಿಯಲ್ಲಿ ಬೀಳುತ್ತಾನೆ. ಅವನ ಕಣ್ಣುಗಳು ತೀವ್ರವಾದ ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು ಮತ್ತು ಅವನು ತನ್ನ ಯೋಧರನ್ನು ಮುಂದಕ್ಕೆ ಒತ್ತಾಯಿಸುತ್ತಿದ್ದಾಗ ಅವನ ಧ್ವನಿಯು ಭೂದೃಶ್ಯದಾದ್ಯಂತ ಮೊಳಗಿತು. ಪಾಪಯಿತರೆ, ನ್ಯಾಯಯುತವಾಗಿ ಹೋರಾಡಿ ಎಂದು ಸುತ್ತಲಿನ ಬೆಟ್ಟಗಳಲ್ಲಿ ಪ್ರತಿಧ್ವನಿಸುತ್ತಿದ್ದ ಆತನ ಮಾತುಗಳು ದೇವರುಗಳು ಆನಂದದಿಂದ ವಾಸಿಸುವ ಅತ್ಯುನ್ನತ ಸ್ವರ್ಗವನ್ನು ಪ್ರವೇಶಿಸುವ ಬಯಕೆ. ನಾವು ಧರ್ಮಗ್ರಂಥಗಳನ್ನು ಅನುಸರಿಸಿ ಭೀಷ್ಮನ ವಿಭಜನೆಗಳಿಗೆ ಪ್ರತಿಯಾಗಿ ನಮ್ಮ ಪಡೆಗಳನ್ನು ವ್ಯವಸ್ಥೆಗೊಳಿಸಿದ್ದೇವೆ. ಈಗ ಪಾಂಡವರ ಶಕ್ತಿಯನ್ನು ಅವರಿಗೆ ತೋರಿಸೋಣ. ಸೈನ್ಯದ ಮಧ್ಯದಲ್ಲಿ ಅರ್ಜುನನ ಅಚಲ ಉಪಸ್ಥಿತಿಯಿಂದ ರಕ್ಷಿಸಲ್ಪಟ್ಟ ಸಿಕಂದಿ ಮತ್ತು ಅವನ ಪಡೆಗಳು ಸಿದ್ಧವಾಗಿ ನಿಂತವು. ಧೃಷ್ಟದ್ಯುಮ್ನನು ಪ್ರಬಲ ಭೀಮನಿಂದ ರಕ್ಷಿಸಲ್ಪಟ್ಟ ಮುಂಚೂಣಿಯನ್ನು ಮುನ್ನಡೆಸಿದನು. ಆದರೆ ಸಾತ್ವತ ಕುಲದ ನಿರ್ಭೀತರಾದ ಯೋಧನಾದ ದುರ್ಯೋಧನನು ತನ್ನ ಸಾಟಿಯಿಲ್ಲದ ಕೌಶಲ್ಯದಿಂದ ದಕ್ಷಿಣ ವಿಭಾಗವನ್ನು ಕಾಪಾಡಿದನು. ಸ್ವತಃ ಯುಧಿಷ್ಠಿರನು ಇಂದ್ರನಿಗೆ ಸರಿಹೊಂದುವ ರಥದ ಮೇಲೆ ಕುಳಿತನು. ಅದರ ಚಿನ್ನದ ಗುಣಮಟ್ಟ ಮತ್ತು ಸೂರ್ಯನ ಬೆಳಕಿನಲ್ಲಿ ನಕ್ಷತ್ರಗಳಂತೆ ಹೊಳೆಯುವ ರತ್ನಗಳು ದಂತದ ಹೆಣ್ಣಿನಿಂದ ಅಲಂಕರಿಸಲ್ಪಟ್ಟ ಅವನ ಶುದ್ಧ ಬಿಳಿ ಕ್ಷತ್ರಿಯು ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ನೀಡುತ್ತಿರುವಾಗ ಅವನ ಮೇಲೆ ಪರೋಪಕಾರಿ
ನೆರಳು ಬೀರಿದನು. ಕತ್ತೆ, ಹಣ್ಣುಗಳು, ಹೂವುಗಳು ಮತ್ತು ಚಿನ್ನದ ನಾಣ್ಯಗಳು. ಅವನ ಸ್ವಂತ ರಾಜಮನೆತನದ ನಿಲುವಂಗಿಗಳೊಂದಿಗೆ ರಾಜನು ತನ್ನ ಸೈನ್ಯದ ಮೂಲಕ ಚಲಿಸುತ್ತಿದ್ದಂತೆ ಮಹಾನ್ ಋಷಿಗಳು ಆತನ ಸುತ್ತಲೂ ನಡೆದರು, ಸ್ತುತಿಯ ಸ್ತೋತ್ರಗಳನ್ನು ಪಠಿಸಿದರು. ಪುರೋಹಿತರು ಮತ್ತು ಪುನರುಜ್ಜೀವನಗೊಂಡ ಋಷಿಗಳು ಸೇರಿಕೊಂಡರು. ಯುಧಿಷ್ಠಿರನ ತಲೆಯ ಮೇಲೆ ಆಶೀರ್ವಾದವನ್ನು ಪ್ರಾರ್ಥಿಸುವಾಗ ಅವರ ಧ್ವನಿಗಳು ಕೋರಸ್ನಂತೆ ಏರಿದವು. ಗಾಳಿಯು ಅರ್ಪಣೆಗಳ ಸಿಹಿ ಸುವಾಸನೆ ಮತ್ತು ಪವಿತ್ರ ಮಂತ್ರಗಳ ಧ್ವನಿಯಿಂದ ತುಂಬಿತ್ತಿತ್ತು. ಮಧ್ಯೆ ಅರ್ಜುನನು ತನ್ನ ಸ್ವಂತ ರಥದ ಮೇಲೆ ಎತ್ತರವಾಗಿ ನಿಂತನು. ಅದರ 100 ಗಂಟೆಗಳು ಯುದ್ಧಭೂಮಿಯಾದ್ಯಂತ ಚಲಿಸುವಾಗ ಸಂಗೀತದಂತೆ ಮೊಳಗುತ್ತಿದ್ದವು. ಅವನ ಕುದುರೆಗಳು ಹಿಮದಂತೆ ಬಿಳಿ ಬಣ್ಣದಲ್ಲಿದ್ದವು. ಸೂರ್ಯನ ಬೆಳಕಿನಲ್ಲಿ ಅವರ ಕೋಟ್ಗಳು ಹೊಳೆಯುತ್ತಿದ್ದವು. ಸ್ವತಃ ಕೇಶವನು ನಿಯಂತ್ರಣವನ್ನು ಹೊಂದಿದ್ದನು ಮತ್ತು ಅರ್ಜುನನು ಗಾಂಧೀವ ಮತ್ತು ಕೈಯಲ್ಲಿ ಬಾಣಗಳನ್ನು ಹೊಂದಿದ್ದನು. ಭೂಮಿಯ ಮೇಲೆ ಪೀಳ್ ಇಲ್ಲದ ಬಿಲ್ಲುಗಾರ ಅವನ ಎಡಭಾಗದಲ್ಲಿ. ಭೀಮನು ಕೋಪಗೊಂಡ ಸಿಂಹದಂತೆ ಅವಳಿ ಮಕ್ಕಳಾದ ನಕುಲ ಮತ್ತು ಸಹದೇವನೊಂದಿಗೆ ಸಾಗಿದನು. ಅವನ ಶಕ್ತಿಯು ಆಶ್ಚರ್ಯಕರವಾಗಿತ್ತು. ಅವನು ತನ್ನ ಶತ್ರುಗಳನ್ನು ತನ್ನ ಕಾಲುಗಳ ಕೆಳಗೆ ಹತ್ತಿಕ್ಕಿದನು. ಎದುರಾಳಿಯ ಯೋಧರು ಅವನ ಮುಂದೆ ನಡುಗಿದರು. ಅಂತಹ ಅಚಲ ಶಕ್ತಿಯ ಎದುರಿನಲ್ಲಿ ಅವರ ಧೈರ್ಯವು ಕುಸಿಯಿತು. ತದನಂತರ ಜನಾರ್ದನ ಕೃಷ್ಣರು ಯುಧಿಷ್ಠಿರನ ಸೈನ್ಯದೊಳಗಿಂದ ಬೇಸಿಗೆಯ ದಿನದಂದು ಗುಡುಗಿನಂತೆ ತನ್ನ ಧ್ವನಿಯನ್ನು ಉಚ್ಚರಿಸಿದನು. ಇಗೋ, ಭೀಷ್ಮೋ ಎಂದು ಕೂಗಿದನು. ತನ್ನ ಕೋಪದಿಂದ ನಮ್ಮನ್ನು ಕೆರಳಿಸಿ ತನ್ನ ಸೈನ್ಯದ ಮಧ್ಯದಲ್ಲಿ ಉಳಿದುಕೊಂಡಿರುವ ಭರತ ಕುಲದ ಆ ಗೂಳಿ. ಅವನು ಸಿಂಹ, ಸೂರ್ಯನನ್ನು ಕುಗ್ಗಿಸುವ ಮೋಡಗು. ನಾವು ವಿಜಯಶಾಲಿಯಾಗಿ ಹೊರಹೊಮ್ಮಬೇಕಾದರೆ ನಾವು ಅವನನ್ನು ಕೊಲ್ಲಬೇಕು. ಕೃಷ್ಣನ ಮಾತುಗಳು ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸಿ ಭೀಷ್ಮನ ಯೋಧರ ಹೃದಯಗಳಲ್ಲಿ ಭಯವನ್ನು ಉಂಟುಮಾಡಿದವು. ಧೃತರಾಷ್ಟ್ರನ ಸೈನ್ಯವು ಯುದ್ಧಕ್ಕೆ ಸಮೀಪಿಸುತ್ತಿದ್ದಂತೆ ಭಗವಾನ್ ಕೃಷ್ಣನು ಅರ್ಜುನನ ಕಡೆಗೆ ಗಂಭೀರವಾದ ಅಭಿವ್ಯಕ್ತಿಯೊಂದಿಗೆ ತಿರುಗಿದನು. ಓ ಪರಾಕ್ರಮಶಾಲಿ ಶಸ್ತ್ರಧಾರಿ, ನಿನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತಾ ಅವನು ಹೇಳಿದನು. ಯುದ್ಧದ ಮುನ್ನಾ ದಿನದಂದು ದುರ್ಗೆಗೆ ನಿನ್ನ ಸ್ತೋತ್ರವನ್ನು ಉಚ್ಚರಿಸಿ, ಅವಳು ನಮ್ಮ ವೈರಿಗಳ ಮೇಲೆ ನಮಗೆ ವಿಜಯವನ್ನು ನೀಡಲಿ. ಅರ್ಜುನನು ತನ್ನ ರಥದಿಂದ ಇಳಿಯುವುದನ್ನು ಸಂಜಯನು ನೋಡಿದನು. ಅವನ ಕೈಗಳು ಗೌರವದಿಂದ ಸೇರಿಕೊಂಡವು. ಆಳವಾದ ಉಸಿರಿನೊಂದಿಗೆ ಅರ್ಜುನನು ಪವಿತ್ರ ಸ್ತೋತ್ರವನ್ನು ಪಠಿಸಲು ಪ್ರಾರಂಭಿಸಿದನು. ಅವನ ಧ್ವನಿಯು ಸಂಜೆಯ ಗಾಳಿಯ ನಿಶ್ಚಲತೆಯ ಮೂಲಕ ಪ್ರತಿಧ್ವನಿಸಿತ್ತು. ಶಕ್ತಿಶಾಲಿ ದುರ್ಗೆಗೆ ಪ್ರಾರ್ಥನೆಯ, ನಾನು ನಿನಗೆ ತಲೆಬಾಗುತ್ತೇನೆ. ಬ್ರಹ್ಮಣನಂತೆಯೇ ಮಂದಾರದ ಕಾಡಿನಲ್ಲಿ ವಾಸಿಸುತ್ತಿದ್ದೇನೆ. ನಿನ್ನ ಭಕ್ತರಿಗೆ ಪ್ರಯೋಜನಗಳನ್ನು ತರುವವಳೇ, ನಾನು ನಿನಗೆ ತಲೆಬಾಗುತ್ತೆ. ಓ ಮಹಾಕಾಳಿ, ಸಾರ್ವತ್ರಿಕ ವಿಧ್ವಂಸಕನ ಪತಿ. ಅವನು ಮಾತನಾಡುವಾಗ ಅವನ ಮಾತುಗಳು ಭಕ್ತಿಯ ವಸ್ತ್ರವನ್ನು ನೇದವು. ದುರ್ಗೆಯ ಶಕ್ತಿ ಮತ್ತು ರಕ್ಷಣೆಯನ್ನು ಆಹ್ವಾನಿಸಿದವು. ಅರ್ಜುನನ ಪ್ರಾರ್ಥನೆಯ ಶಕ್ತಿಯಿಂದ ಗಾಳಿಯು ಕಂಪಿಸಿದಂತೆ ತೋರುತ್ತಿತ್ತು. ಸಂಜಯನು ನೋಡುತ್ತಿರುವಾಗ ಅವನ ಕುತ್ತಿಗೆಯ ಹಿಂಭಾಗದಲ್ಲಿರುವ ಕೂದಲುಗಳು ಏರುತ್ತಿರುವುದನ್ನು ಅನುಭವಿಸಿದನು. ತದನಂತರ ಅವರ ಕೋರಿಕೆಗೆ ಪ್ರತಿಕ್ರಿಯೆಯಾಗಿ ದುರ್ಗ ಅವರ ಮೇಲಿನ ಆಕಾಶದಲ್ಲಿ ಕಾಣಿಸಿಕೊಂಡರು. ಅವಳ ಉಪಸ್ಥಿತಿಯು ಗುಡುಗು ಹೊಡೆತದಂತೆ ಕತ್ತಲೆಯಾದ ಆಕಾಶವನ್ನು ಬೆಳಗಿಸುತ್ತಿತ್ತು. ಸ್ವಲ್ಪ ಸಮಯದೊಳಗೆ ನೀನು ನಿನ್ನ ವೈರಿಗಳನ್ನು ಜಯಿಸುವೆ ಎಂದು ತನ್ನ ಸಂಗೀತದ ಧ್ವನಿಯಂತೆ ಅರ್ಜುನನಿಗೆ ಹೇಳಿದರು. ನಾರಾಯಣನು ನಿನ್ನೊಂದಿಗೆ ನಿಲ್ಲುತ್ತಾನೆ. ಅಜೇಯ ಮತ್ತು ಆ ವಾಗ್ದಾನದೊಂದಿಗೆ ಅವಳು ಕಾಣಿಸಿಕೊಂಡಂತೆ ಇದ್ದಕ್ಕಿದ್ದಂತೆ ಕಣ್ಮರೆಯಾದಳು. ಅರ್ಜುನನ ಮುಖವು ಭರವಸೆ ಮತ್ತು ಆತ್ಮವಿಶ್ವಾಸದಿಂದ ಬೆಳಗುತ್ತಿರುವುದನ್ನು ಸಂಜಯನು ನೋಡಿದರು. ಕೃಷ್ಣನು ತನ್ನ ಕಣ್ಣುಗಳಲ್ಲಿ ಆಳವಾದ ತಿಳುವಳಿಕೆಯೊಂದಿಗೆ ಹೊಳೆಯುತ್ತಿದ್ದನು. ಅರ್ಜುನನು ಭಕ್ತಿಯ ಮಾತುಗಳನ್ನು ಹೇಳಿದ್ದಾನೆ ಎಂದು ಅವನು ಸಂಜಯನಿಗೆ ಹೇಳಿದನು. ಈಗ ನಾವು ಯುದ್ಧಕ್ಕೆ ಸಿದ್ಧರಾಗೋಣ. ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ತಮ್ಮ ರಥವನ್ನು ಒಟ್ಟಿಗೆ ಹತ್ತಿದರು. ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧರಾಗಿ
ಪಕ್ಕದಲ್ಲಿ ಕುಳಿತಿದ್ದರು. ಅವರು ಸವಾರಿ ಮಾಡುವಾಗ ಅವರ ಶಂಖಗಳು ವಿಜಯೋತ್ಸವದ ಸ್ಫೋಟವನ್ನು ಬೀಸಿದವು. ಅದು ಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಮತ್ತು ಇದು ಕೇವಲ ಒಂದು ಯುದ್ಧಕ್ಕಿಂತ ಹೆಚ್ಚಿನದು ಎಂದು ಸಂಜಯನಿಗೆ ತಿಳಿದಿತು. ಇದು ನಂಬಿಕೆಯ ಪರೀಕ್ಷೆಯಾಗಿದೆ. ವಿಜಯಶಾಲಿಯಾಗಿ ಹೊರಹೊಮ್ಮುವವರಿಗೆ ಬೆಂಕಿಯ ಪರೀಕ್ಷೆಯಾಗಿದೆ. ಕೂಡಿದ್ದ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರಿದ ಸೂರ್ಯನು ಕುರುಕ್ಷೇತ್ರದ ವಿಶಾಲ ವಿಸ್ತಾರದ ಮೇಲೆ ಮುಳುಗುತ್ತಿದ್ದನು. ಹಸ್ತಿನಾಪುರದ ಕುರುಡ ರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತನು. ತನ್ನ ರಥಧಾರಿ ಮತ್ತು ವಿಶ್ವಾಸಾರ್ಹನಾದ ಸಂಜಯನ ಮಾತುಗಳಿಗಾಗಿ ಕಾಯುತ್ತಿರುವಾಗ ಅವನ ಕಣ್ಣುಗಳು ಮುಚ್ಚಿದ್ದವು. ನಿರೀಕ್ಷೆಯಿಂದ ನಡುಗುತ್ತಿದ್ದ ಅವನ ಧ್ವನಿಯಾದ ಸಂಜಯ್, ನನಗೆ ಹೇಳು, ಯಾವ ಪಕ್ಷವು ಮೊದಲು ಯುದ್ಧಕ್ಕೆ ಮುಂದಾಯಿತು? ಯಾರ ಹೃದಯಗಳು ಆತ್ಮವಿಶ್ವಾಸದಿಂದ ತುಂಬಿವೆ ಮತ್ತು ವಿಷಾದದಿಂದ ಆತ್ಮಹೀನರು? ಸಂಜಯ್ ತನ್ನ ಆಸನದಿಂದ ಎದ್ದು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ರಾಜನ ಮುಖದ ಮೇಲೆ ನಿಂತವು. ಓ ಧೃತರಾಷ್ಟ್ರನೇ, ನಿನ್ನ ಯೋಧರೇ ಮತ್ತು ಪಾಂಡವರ ಯೋಧರೇ ಇಬ್ಬರೂ ತಮ್ಮ ಹೃದಯದಲ್ಲಿ ಹರ್ಷಚಿತ್ತದಿಂದ ಮುಂದೆ ಸಾಗಿದರು. ರಾಜನ ಕಣ್ಣುಗಳು ಇದನ್ನು ನೋಡಿ ತೆರೆದವು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಉತ್ಸುಕನಾಗಿ ಅವನು ಮುಂದೆ ವಾಲಿದನು. ಸಂಜಯ್ ಮುಂದುವರಿಸಿದನು, 2 ಪಡೆಗಳ ಹೂವಿನ ಹೂಮಾಲೆಗಳು ಮತ್ತು ಸುಗಂಧ ದ್ರವ್ಯಗಳು ಸಮಾನ ಪರಿಮಳವನ್ನು ಹೊರಸೂಸುತ್ತಿದ್ದವು. ಒಂದು ಸಿಹಿ ಪರಿಮಳವು ವಿಜಯದ ಭರವಸೆಯಂತೆ ಗಾಳಿಯಲ್ಲಿ ಬೀಸುತ್ತಿತ್ತು. ಸಂಜಯ್ ಮಾತನಾಡುತ್ತಿದ್ದಂತೆಯೇ ಯುದ್ಧಭೂಮಿಯಲ್ಲಿನ ದೃಶ್ಯವು ಅವರ ಮಾತುಗಳಲ್ಲಿ ಜೀವಂತವಾಯಿತು. ಸೈನ್ಯಗಳು ಭೀಕರ ಘರ್ಷಣೆಯಲ್ಲಿ ಘರ್ಷಣೆಗೊಂಡವು. ತೀರದಲ್ಲಿ ಅಪ್ಪಳಿಸಿದ 2 ಪ್ರಬಲ ಅಲೆಗಳಂತೆ ಅವರ ಪಡೆಗಳು ಪರಸ್ಪರರ ವಿರುದ್ಧ ಸಜ್ಜುಗೊಂಡವು. ಸಂಗೀತ ವಾದ್ಯಗಳ ಶಬ್ದವು ಶಂಖಗಳ ಸ್ಫೋಟ ಮತ್ತು ಡ್ರಮ್ಗಳ ಶಬ್ದದೊಂದಿಗೆ ಬೆರೆತು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸುವ ಕೋಲಾಹಲವನ್ನು ಸೃಷ್ಟಿಸಿತು. ಧೈರ್ಯಶಾಲಿ ಯೋಧರು ಒಬ್ಬರನ್ನೊಬ್ಬರು ತೀವ್ರವಾಗಿ ಗರ್ಜಿಸಿದರು. ಅವರ ಕೂಗುಗಳು ಕುರುಕ್ಷೇತ್ರದ ಕಣಿವೆಗಳು ಮತ್ತು ಬೆಟ್ಟಗಳ ಮೂಲಕ ಪ್ರತಿಧ್ವನಿಸುತ್ತಿದ್ದವು. ಆನೆಗಳು ಜೀವಂತ ಸರ್ಪಗಳಂತಹ ಕಾಂಡಗಳನ್ನು ಹೊಂದಿದ್ದ ಬೃಹತ್ ಮೃಗಗಳು ಯುದ್ಧಕ್ಕೆ ಇಳಿಯುವಾಗ ಅಡೆತಡೆಗಳನ್ನು ವ್ಯಕ್ತಪಡಿಸುತ್ತಿದ್ದವು. ಅವುಗಳ ದಂತಗಳು ಮಸುಕಾಗುವ ಬೆಳಕಿನಲ್ಲಿ ಹೊಳೆಯುತ್ತಿದ್ದವು ಮತ್ತು ಅವುಗಳ ಕಣ್ಣುಗಳು ತೀವ್ರವಾದ ಒಳಗಿನ ಬೆಂಕಿಯಿಂದ ಹೊಳೆಯುತ್ತಿದ್ದವು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ, ಭೂಮಿಯ ಮೇಲೆ ಕಾಲುಗಳ ಗದ್ದಲ ಮತ್ತು ಗಾಯಗೊಂಡವರ ಕಿರುಚಾಟಗಳು ಶಬ್ದದ ಕೋಲಾಹಲವನ್ನು ಸೃಷ್ಟಿಸಿದವು. ಅದು ಅದರ ಹಾದಿಯಲ್ಲಿರುವ ಎಲ್ಲರನ್ನೂ ನಂಬುವ ಅಪಾಯವನ್ನುಂಟು ಮಾಡಿತು. ಸಂಜಯನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಧೃತರಾಷ್ಟ್ರನ ಮುಖವು ಮಸುಕಾಯಿತು. ಅವನ ಮನಸ್ಸು ತನ್ನ ಮುಂದೆ ಏನಾಗುತ್ತಿದೆ ಎಂಬುದರ ಭೀತಿಯಲ್ಲಿ ಮುಳುಗಿತು. ಆದರೂ ಅವ್ಯವಸ್ಥೆ ಮತ್ತು ವಿನಾಶದ ನಡುವೆಯೂ ಸೌಂದರ್ಯ ಮತ್ತು ಉದಾತ್ತತೆಯ ಕ್ಷಣಗಳು ಇದ್ದವು. ಹೂವಿನ ಹೂಮಾಲೆಗಳು ಮತ್ತು ಸುಗಂಧ ದ್ರವ್ಯಗಳು ಅವುಗಳ ಪರಿಮಳವನ್ನು ಹೊರಸೂಸುತ್ತಲೇ ಇದ್ದವು. ಇದು ಯುದ್ಧದ ನಡುವೆಯೂ ಯಾವಾಗಲೂ ಭರವಸೆಯ ಮಿನುಗುವಿಕೆಯನ್ನು ನೆನಪಿಸುತ್ತದೆ. ಸಂಜಯನು ಮಾತನಾಡುವುದನ್ನು ಮುಗಿಸಿದಾಗ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತನು. ಅವನ ಕಣ್ಣುಗಳು ಮತ್ತೊಮ್ಮೆ ತೆರೆದುಕೊಂಡಿದ್ದ ಪ್ರಕ್ಷುಬ್ಧತೆಯಿಂದ ಸಾಂತ್ವನವನ್ನು ಬಯಸುವಂತೆ ಮುಚ್ಚಿದವು. ನಂತರದ ಮೌನವು ದಬ್ಬಾಳಿಕೆಯಿಂದ ಕೂಡಿತ್ತು. ಏನು ಹೇಳಲಾಗಿದೆಯೋ ಅದರ ಭಾರದಿಂದ ಭಾರವಾಗಿತ್ತು ಮತ್ತು ಇನ್ನೂ ಆ ನಿಶ್ಚಲತೆಯಲ್ಲಿಯೂ ಸಹ ನಿರೀಕ್ಷೆಯ ಭಾವವಿತ್ತು. ಈ ಮಹಾನ್ ಯುದ್ಧದ ಫಲಿತಾಂಶವು ಖಚಿತವಾಗಿಲ್ಲ ಎಂಬ ಭಾವನೆ
ಇತ್ತುಡ್ರಸ್ ಮತ್ತು ಶಂಖಗಳ ಶಬ್ದದಿಂದ ರಾಜನ ಆಲೋಚನೆಗಳು ಅಡ್ಡಿಯಾದವು. ಇದು ಯುದ್ಧದಲ್ಲಿ ಹೊಸ ಹಂತದ ಆರಂಭವನ್ನು ಸೂಚಿಸುತ್ತದೆ. ಪಾಂಡವರು ಮತ್ತು ಧೃತರಾಷ್ಟ್ರರ ಸೈನ್ಯಗಳು ಯುದ್ಧದ ತಯಾರಿಯಲ್ಲಿ ಮುಖಾಮುಖಿಯಾಗಿ ಸೂರ್ಯನು ಕುರುಕ್ಷೇತ್ರದ ಪವಿತ್ರ ಬಯಲಿನಲ್ಲಿ ಮುಳುಗಿದನು. ಧೃತರಾಷ್ಟ್ರನ ಮಗನಾದ ರಾಜ ದುರ್ಯೋಧನನು ಹೆಮ್ಮೆ ಮತ್ತು ತುತ್ತು ಭಾವದಿಂದ ತನ್ನ ಗುರು ದ್ರೋಣನ ಬಳಿಗೆ ಹೋದನು. ದುರ್ಯೋಧನನು, ಇಗೋ, ನನ್ನ ಬುದ್ಧಿವಂತ ಶಿಷ್ಯನಾದ ದ್ರುಪದನ ಮಗನಿಂದ ಸಜ್ಜುಗೊಂಡಿದ್ದ ಪಾಂಡುವಿನ ಮಗನ ಈ ವಿಶಾಲವಾದ ಸೈನ್ಯವನ್ನು ನೋಡಿ. ಇಗೋ, ಯುದ್ಧದಲ್ಲಿ ಭೀಮ ಮತ್ತು ಅರ್ಜುನರಿಗೆ ಸಮನಾದ ಅನೇಕ ಧೈರ್ಯಶಾಲಿ ಮತ್ತು ಪರಾಕ್ರಮಶಾಲಿ ಬಿಲ್ಲುಗಾರರು ಇದ್ದಾರೆ. ಅವನು ತನ್ನನ್ನು ಭೀಷ್ಮ, ಕರ್ಣ, ಕೃಪಾ ಮತ್ತು ಇತರರನ್ನು ಒಳಗೊಂಡಂತೆ ತನ್ನ ಸ್ವಂತ ಯೋಧರನ್ನು ಹೆಸರಿಸಿದನು. ಅವರೆಲ್ಲರೂ ಯುದ್ಧಕ್ಕಾಗಿ ಉತ್ಸುಕರಾಗಿದ್ದರು. ದುರ್ಯೋಧನನು ಮಾತನಾಡುತ್ತಿದ್ದಂತೆಯೇ ಮೈದಾನದಾದ್ಯಂತ ಒಂದು ದೊಡ್ಡ ಗರ್ಜನೆ ಪ್ರತಿಧ್ವನಿಸಿತು. ಕುರುಗಳ ಪರಾಕ್ರಮಶಾಲಿ ಮತ್ತು ಪೂಜ್ಯ ಮಹಾನಾಯಕನಾದ ಭೀಷ್ಮನು ತನ್ನ ಶಂಖವನ್ನು ಹಾರಿಸಿದನು ಮತ್ತು ಅದರೊಂದಿಗೆ ಇತರ ಅನೇಕ ಶಂಖಗಳು ಮತ್ತು ಡ್ರಮ್ಗಳ ಶಬ್ದವು ಗಾಳಿಯನ್ನು ತುಂಬಿತು. ಮಾಧವ್ ಅಥವಾ ಕೃಷ್ಣ ಮತ್ತು ಪಾಂಡುವಿನ ಮಗ ಅರ್ಜುನ ಇಬ್ಬರೂ ಬಿಳಿ ಕುದುರೆಗಳೊಂದಿಗೆ ದೊಡ್ಡ ಕಾರಿನಲ್ಲಿ ನಿಂತಿದ್ದರು. ತಮ್ಮದೇ ಆದ ಆಕಾಶದ ಶಂಖಗಳನ್ನು ಹಾರಿಸಿದರು. ಎರಡೂ ಸೈನ್ಯಗಳು ಧ್ವನಿಯ ಕೋಲಾಹಲದಿಂದ ಘರ್ಷಣೆ ನಡೆಸುತ್ತಿದ್ದಾಗ ಆ ಸದ್ದು ಕೇಳಿಸಿತು. ಆದರೆ ಗೊಂದಲದ ನಡುವೆ ಅರ್ಜುನನ ಕಣ್ಣುಗಳು ಅವನ ಸಂಬಂಧಿಕರ ಮೇಲೆ ಬಿದ್ದವು, ಅವನಿಗೆ ವಿರುದ್ಧವಾಗಿ ನಿಂತಿದ್ದವು. ಅವನು ತನ್ನ ಸಹೋದರರು ಮತ್ತು ಮೊಮ್ಮಕ್ಕಳು, ಸ್ನೇಹಿತರು ಮತ್ತು ಮಾವನನ್ನು ನೋಡಿದನು. ಎಲ್ಲರೂ ಯುದ್ಧಕ್ಕಾಗಿ ಉತ್ಸುಕರಾಗಿದ್ದರು. ಅವನ ಅಂಗಗಳು ನಿಸ್ತೇಜಗೊಂಡವು, ಅವನ ಬಾಯಿ ಒಣಗಿತು ಮತ್ತು ಅವನ ದೇಹವು ದುಃಖದಿಂದ ನಡುಗಿತು. ಕೃಷ್ಣ ಅರ್ಜುನನು ಹೇಳಿದನು, ನಾನು ನನ್ನ ಈ ಸಂಬಂಧಿಕರನ್ನು ನೋಡುತ್ತಿದ್ದೇನೆ. ಅವರು ಒಟ್ಟಿಗೆ ಸೇರಿ ಹೋರಾಟಕ್ಕಾಗಿ ಉತ್ಸುಕರಾಗಿದ್ದಾರೆ. ನನ್ನ ಮನಸ್ಸು ಅಲೆದಾಡುತ್ತಿದೆ ಮತ್ತು ನಾನು ಇನ್ನು ಮುಂದೆ ನಿಲ್ಲಲು ಸಾಧ್ಯವಾಗುತ್ತಿಲ್ಲ. ಓ ಗೋವಿಂದ, ಸಾರ್ವಭೌಮತ್ವ ಅಥವಾ ಆನಂದಗಳು ಅಥವಾ ಜೀವನವು ನಮಗೆ ಏನು ಪ್ರಯೋಜನವಾಗುತ್ತದೆ? ಏಕೆಂದರೆ ನಾವು ಯಾರಿಗಾಗಿ ಸಾರ್ವಭೌಮತ್ವ, ಸಂತೋಷ ಮತ್ತು ಸಂತೋಷಗಳನ್ನು ಬಯಸುತ್ತೇವೆ? ಅವರು ಇಲ್ಲಿ ಜೀವನ ಮತ್ತು ಸಂಪತ್ತನ್ನು ತ್ಯಜಿಸಲು ಸಿದ್ಧರಾಗಿದ್ದಾರೆ. ಅರ್ಜುನನ ಮಾತುಗಳು ದುಃಖ ಮತ್ತು ವಿಷಾದದಿಂದ ಕೂಡಿದ್ದು, ಏಕೆಂದರೆ ಅವನು ತನ್ನ ಸ್ವಂತ ಸಂಬಂಧಿಕರನ್ನು ಕೊಲ್ಲುವಂತೆ ಮಾಡದಂತೆ ಕೃಷ್ಣನನ್ನು ಬೇಡಿಕೊಂಡನು. ಅವರನ್ನು ವೈರಿಗಳೆಂದು ಪರಿಗಣಿಸಿದರೂ ನಾವು ಅವರನ್ನು ಕೊಂದರೆ ಪಾಪವು ನಮ್ಮನ್ನು ಆವರಿಸುತ್ತದೆ. ಆದ್ದರಿಂದ ನಮ್ಮ ಸ್ವಂತ ಸಂಬಂಧಿಕರಾಗಿರುವ ಧೃತರಾಷ್ಟ್ರನ ಪುತ್ರರನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ ಎಂದು ಅವನು ಹೇಳಿದನು. ಕೃಷ್ಣನ ಉತ್ತರವು ಇನ್ನೂ ಬರಬೇಕಾಗಿತ್ತು. ಆದರೆ ಸದ್ಯಕ್ಕೆ ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಬದಿಗಿಟ್ಟು ದುಃಖ ಮತ್ತು ಅನುಮಾನದಿಂದ ಹೊರಬಂದು ತನ್ನ ರಥದ ಮೇಲೆ ಕುಳಿತನು. ಅರ್ಜುನನ ನಿರ್ಧಾರದ ಭಾರವು ಶೀಘ್ರದಲ್ಲೇ ಬಹಿರಂಗಗೊಳ್ಳುವುದರಿಂದ ಎರಡೂ ಸೈನ್ಯಗಳ ಭವಿಷ್ಯವು ಸಮತೋಲನದಲ್ಲಿತ್ತು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಪಾಂಡವರು ಮತ್ತು ಕೌರವ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಲೇ ಇದ್ದನು. ಮಹಾನ್ ಯೋಧ ಅರ್ಜುನನು ತನ್ನ ರಥದ ಮೇಲೆ ಕುಳಿತು ತನ್ನ ಕಣ್ಣುಗಳನ್ನು ಶತ್ರುಗಳ ರೇಖೆಗಳ ಮೇಲೆ ನೆಟ್ಟನು. ಅವನ ಹೃದಯವು ದುಃಖದಿಂದ ಭಾರವಾಗಿತ್ತು. ತನ್ನ ಸ್ವಂತ ಸಂಬಂಧಿಕರ ವಿರುದ್ಧ ಹೋರಾಡುವ ಆಲೋಚನೆಯಿಂದ ಅವನ ಮನಸ್ಸು ಛಿದ್ರವಾಯಿತು. ಬುದ್ಧಿವಂತ ಮತ್ತು ವಯಸ್ಸಾದ ಸಲಹೆಗಾರನಾದ ಸಂಜಯನು ಅರ್ಜುನನ ಭಾವನೆಗಳು ತುಂಬಿ ತುಳುಕುತ್ತಿರುವಂತೆ ನೋಡಿದನು. ಓ ಸಂಜಯ, ದುಃಖದಿಂದ ನಡುಗುತ್ತಿರುವ ಅವನ ಧ್ವನಿಯಲ್ಲಿ ನನಗೆ ನನ್ನ ಸಹೋದರರಾದ ಭೀಷ್ಮ ಮತ್ತು ದ್ರೋಣರ ವಿರುದ್ಧ ಹೋರಾಡಲು ಇಷ್ಟವಿಲ್ಲ. ಅವರು ನನಗೆ ತಂದೆಗಳಂತೆ ಮತ್ತು ನಾನು ಅವರನ್ನು ಕೊಂದರೆ ನಾನು ಶಾಶ್ವತವಾಗಿ ಶಾಪಗ್ರಸ್ತನಾಗುತ್ತೇನೆ ಎಂದು ನಾನು ಹೆದರುತ್ತೇನೆ ಎಂದನು. ಅರ್ಜುನನ ಮಾತುಗಳನ್ನು ಕೇಳುವಾಗ
ಸಂಜಯನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು. ಕ್ಷತ್ರಿಯನಾಗಿ ತನ್ನ ಕರ್ತವ್ಯ ಮತ್ತು ತನ್ನ ಕುಟುಂಬದ ಮೇಲಿನ ಪ್ರೀತಿಯಿಂದ ಯುವ ಯೋಧನು ಕಿದರಗೊಂಡಿದ್ದಾನೆಂದು ಅವನಿಗೆ ತಿಳಿದಿತ್ತು. ಓ ಅರ್ಜುನ, ಸಂಜಯನು ನಿಧಾನವಾಗಿ ಹೇಳಿದನು, ನಿಮ್ಮ ಹೃದಯವು ಭಾವನೆಗಳಿಂದ ಪ್ರಭಾವಿತವಾಗಿರಲು ಬಿಡಬೇಡಿ. ನೀವು ಯಾರೆಂಬುದನ್ನು ಮತ್ತು ಅಪಾಯದಲ್ಲಿದೆ ಎಂಬುದನ್ನು ನೆನಪಿಸಿಕೊಳ್ಳಿ. ಆದರೆ ಅರ್ಜುನನ ಸಂದೇಹಗಳು ಗಾಢವಾಗುತ್ತಾ ಹೋದವು. ಅವನು ಮಾರ್ಗದರ್ಶನಕ್ಕಾಗಿ ತನ್ನ ಸಾರಥಿ ಮತ್ತು ಸ್ನೇಹಿತನಾದ ಕೃಷ್ಣನ ಕಡೆಗೆ ನೋಡಿದನು. ಶಾಂತ ಮತ್ತು ಪ್ರಭಾವಶಾಲಿ ಧ್ವನಿಯಲ್ಲಿ ಮಾತನಾಡುವಾಗ ಕೃಷ್ಣನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಅರ್ಜುನ, ಅವರು ಹೇಳಿದರು, ನಿಮ್ಮ ಕಣ್ಣೀರಿಗೆ ಅರ್ಹರಲ್ಲದವರಿಗೆ ನೀವು ದುಃಖಿಸುತ್ತೀರಿ. ನೀವು ಬುದ್ಧಿವಂತರ ಮಾತುಗಳನ್ನು ಮಾತನಾಡುತ್ತೀರಿ, ಆದರೆ ನೀವು ಇನ್ನೂ ಬುದ್ಧಿವಂತರಾಗಿಲ್ಲ. ನಿಜವಾಗಿಯೂ ಬುದ್ಧಿವಂತರಾದವರು ಸತ್ತವರಿಗಾಗಲಿ ಅಥವಾ ಜೀವಂತರಿಗಾಗಲಿ ದುಃಖಿಸುವುದಿಲ್ಲ. ಎಲ್ಲ ಜೀವಿಗಳು ಶಾಶ್ವತರ, ಅವಿನಾಭಾವ ಮತ್ತು ಅನಂತವೆಂದು ಅವರಿಗೆ ತಿಳಿದಿದೆ. ಕೃಷ್ಣನ ಮಾತುಗಳು ಅರ್ಜುನನ ಹೃದಯವನ್ನು ಆಳವಾಗಿ ಸೆಳೆದವು. ಅವನು ತನ್ನನ್ನು ಕೇವಲ ನಶ್ವರನಂತೆ ಕಂಡನು. ಅದೃಷ್ಟದ ಹುಚ್ಚಾಟಿಕೆಗಳಿಗೆ ಒಳಪಟ್ಟನು. ತನ್ನ ದೇಹವು ಶಾಶ್ವತ, ಆತ್ಮಕ್ಕೆ ತಾತ್ಕಾಲಿಕ ವಾಸಸ್ಥಾನವಾಗಿದೆ ಎಂದು ಅವನು ಅರಿತುಕೊಂಡನು. ಆದರೆ ಭೀಷ್ಮ ಮತ್ತು ದ್ರೋಣರ ಬಗ್ಗೆ ಏನು? ಅರ್ಜುನನು ತನ್ನ ಧ್ವನಿಯನ್ನು ಪಿಸುಗುಟ್ಟಿದಂತೆ ಕೇಳಿದನು, ನಾನು ಅವರನ್ನು ಹೇಗೆ ಕೊಲ್ಲಲಿ? ಅರ್ಜುನನೇ, ನೀನು ನಿನ್ನ ಗುರುಗಳನ್ನು ಕೊಲ್ಲುತ್ತಿಲ್ಲ. ಮನುಷ್ಯನು ಹೊಸ ಬಟ್ಟೆಗಳಿಗಾಗಿ ಹಳೆಯ ಬಟ್ಟೆಗಳನ್ನು ತ್ಯಜಿಸಿದಂತೆ ನೀನು ಕೇವಲ ಶಿಥಿಲಗೊಂಡ ದೇಹಗಳನ್ನು ತ್ಯಜಿಸುತ್ತಿದ್ದೀಯ. ಆತ್ಮವು ಶಾಶ್ವತವಾಗಿದೆ ಮತ್ತು ಅದು ಮತ್ತೊಂದು ದೇಹದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಎಂದು ಉತ್ತರಿಸಿದಾಗ ಕೃಷ್ಣನ ಅಭಿವ್ಯಕ್ತಿ ಮೃದುಗೊಂಡಿತು. ಕೃಷ್ಣನು ಮಾತನಾಡುತ್ತಿದ್ದಂತೆ ಯುದ್ಧಭೂಮಿಯು ಕಣ್ಮರೆಯಾದಂತೆ ತೋರುತ್ತಿತ್ತು ಮತ್ತು ಅರ್ಜುನನು ಜಗತ್ತನ್ನು ಹೊಸ ಕಣ್ಣುಗಳಿಂದ ನೋಡಿದನು. ಕ್ಷತ್ರಿಯನಾಗಿ ತನ್ನ ಕರ್ತವ್ಯವು ಕೊಲ್ಲುವುದು ಅಥವಾ ಕೊಲ್ಲುವುದು ಅಲ್ಲ, ಆದರೆ ಯೋಧನಾಗಿ ತನ್ನ ಪಾತ್ರವನ್ನು ಪೂರೈಸುವುದು ಎಂದು ಅವನು ಅರಿತುಕೊಂಡನು. ಅರ್ಜುನ, ಕೃಷ್ಣನು ಅಂತಿಮವಾಗಿ ಹೇಳಿದನು, ನಿಮ್ಮ ಅನುಮಾನಗಳನ್ನು ಮತ್ತು ಭಯಗಳನ್ನು ಬಿಟ್ಟುಬಿಡಿ. ನೀವು ಯಾರೆಂಬುದನ್ನು ಮತ್ತು ಅಪಾಯದಲ್ಲಿರುವುದನ್ನು ನೆನಪಿಸಿಕೊಳ್ಳಿ. ಸರಿಯಾದ ಕಾರಣಕ್ಕಾಗಿ ಹೋರಾಡಿ, ಆಗ ನೀವು ಸ್ವರ್ಗವನ್ನು ಪಡೆಯುತ್ತೀರಿ ಅಥವಾ ಭೂಮಿಯನ್ನು ಆನಂದಿಸುತ್ತೀರಿ. ಆದರೆ ನೀವು ಹೋರಾಡದಿದ್ದರೆ ನೀವು ಪಾಪವನ್ನು ಅನುಭವಿಸುತ್ತೀರಿ ಮತ್ತು ತನ್ನ ಕರ್ತವ್ಯವನ್ನು ತ್ಯಜಿಸಿದವನಂತೆ ನೆನಪಿಸಿಕೊಳ್ಳಲ್ಪಡುತ್ತೀರಿ. ಅರ್ಜುನನ ಹೃದಯವು ಹೊಸ ಭಾವನೆಯಿಂದ ತುಂಬಿತ್ತು. ಸೂರ್ಯನು ಕೌರವರು ಮತ್ತು ಪಾಂಡವರ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀಸಿದನು. ಕುಂತಿಯ ಮಗ ಅರ್ಜುನನು ತನ್ನ ರಥದ ಪಕ್ಕದಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ಅವನ ಮುಂದೆ ಶತ್ರುಗಳ ರೇಖೆಗಳ ಮೇಲೆ ನಿಂತಿದ್ದವು. ಆದರೆ ಅವನು ಮುಖಗಳ ಸಮುದ್ರವನ್ನು ನೋಡುತ್ತಿರುವಾಗ ಅವನ ಹೃದಯವು ಅನುಮಾನ ಮತ್ತು ಅನಿಶ್ಚಿತತೆಯಿಂದ ತುಂಬಿತ್ತು. ಜನಾರ್ದನ, ಅವನು ತನ್ನ ಸ್ನೇಹಿತ ಮತ್ತು ಒಡನಾಡಿ ಕೃಷ್ಣನಿಗೆ ಕೆಲಸಕ್ಕಿಂತ ಭಕ್ತಿ ಶ್ರೇಷ್ಠವಾಗಿದ್ದರೆ ಈ ಭಯಾನಕ ಯುದ್ಧದಲ್ಲಿ ತೊಡಗುವಂತೆ ನೀವು ನನ್ನನ್ನು ಏಕೆ ಪ್ರೇರೇಪಿಸುತ್ತೀರಿ? ಒಬ್ಬ ಯೋಧನಾಗಿ ನನ್ನ ಕರ್ತವ್ಯ ಮತ್ತು ಭಕ್ತಿಯ ಮಾರ್ಗವನ್ನು ಅನುಸರಿಸುವ ನನ್ನ ಬಯಕೆಯ ನಡುವೆ ನಾನು ಛಿದ್ರಗೊಂಡಿದ್ದೇನೆ. ಕೃಷ್ಣನ ಪ್ರತಿಕ್ರಿಯೆಯು ಶಾಂತ ಮತ್ತು ಸಮಾಧಾನಕರವಾಗಿತ್ತು. ಅರ್ಜುನನೇ, ಭಕ್ತಿಗೆ ಎರಡು ಮಾರ್ಗಗಳಿವೆ, ಜ್ಞಾನದ ಮೂಲಕ, ಸಾಂಖ್ಯರ ಮಾರ್ಗ ಮತ್ತು ಕೆಲಸದ ಮೂಲಕ. ಯೋಗಿಗಳ ಮಾರ್ಗ ಮನುಷ್ಯನು ಕೇವಲ ಕಾರ್ಯವನ್ನು ನಿಲ್ಲಿಸುವ ಮೂಲಕ ಕೆಲಸದಿಂದ ಸ್ವಾತಂತ್ರ್ಯವನ್ನು ಪಡೆಯುವುದಿಲ್ಲ, ಅಥವಾ ಕೇವಲ ತ್ಯಾಗದಿಂದ ಅಂತಿಮ ವಿಮೋಚನೆಯನ್ನು ಸಾಧಿಸುವುದಿಲ್ಲ. ಯಾವುದೇ ರೀತಿಯ ಕೆಲಸವನ್ನು ಮಾಡದೆ ಯಾರೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಕೃಷ್ಣನು ಮಾತನಾಡುತ್ತಿದ್ದಂತೆ ಅರ್ಜುನನ ಮನಸ್ಸು ಸ್ಪಷ್ಟವಾಗಲು ಪ್ರಾರಂಭಿಸಿತು. ಭಕ್ತಿಯ ಮಾರ್ಗವು ಜಗತ್ತನ್ನು ತ್ಯಜಿಸುವ ಸರಳ ವಿಷಯವಲ್ಲ, ಬದಲಿಗೆ ಕ್ರಿಯೆ ಮತ್ತು ನಿಷ್ಕ್ರಿಯತೆಯ ಸಂಕೀರ್ಣ ಪರಸ್ಪರ ಕ್ರಿಯೆ ಎಂದು ತನ್ನ ಸ್ನೇಹಿತನು ಹೇಳಿದ್ದು ಸರಿಯೆಂದು ಅವನು ಕಂಡನು. ಆದರೆ ಎಲ್ಲಾ ಆಸಕ್ತಿಗಳು
ಮತ್ತು ಆಸೆಗಳನ್ನು ತ್ಯಜಿಸುವ ವ್ಯಕ್ತಿಯ ಬಗ್ಗೆ ಏನು ಅರ್ಜುನನು ಕುತೂಹಲದಿಂದ ಕೇಳಿದನು. ಅವನು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತನಾಗಿಲ್ಲವೇ? ಕೃಷ್ಣನ ನಗು ನಿಗೂಢವಾಗಿತ್ತು. ಆ ಮನುಷ್ಯನು ನಿಜವಾಗಿಯೂ ಸ್ವತಂತ್ರನಾಗಿದ್ದಾನೆ, ಆದರೆ ಅವನು ಕ್ರಿಯೆಯ ಅಗತ್ಯವನ್ನು ಸಂಪೂರ್ಣವಾಗಿ ಮೀರಿಸಿದ್ದರಿಂದ ಮಾತ್ರ ಅವನಿಗೆ ಕೆಲಸ ಅಥವಾ ಅದರ ಫಲಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ಅಥವಾ ಅವನಿಗೆ ತನ್ನ ಸ್ವಂತ ಪ್ರಜ್ಞೆಯ ಬಗ್ಗೆ ಯಾವುದೇ ಸಂಬಂಧವಿಲ್ಲ. ಅವನ ಅಸ್ತಿತ್ವವು ಬಳಕೆ ಮತ್ತು ದ್ವೇಷದ ವ್ಯಾಪ್ತಿಯನ್ನು ಮೀರಿದೆ. ಅರ್ಜುನನು ಕೃಷ್ಣನ ಮಾತುಗಳನ್ನು ಕೇಳುತ್ತಿದ್ದಂತೆ ಅವನು ಜಗತ್ತನ್ನು ಹೊಸ ಬೆಳಕಿನಲ್ಲಿ ನೋಡಲು ಪ್ರಾರಂಭಿಸಿದನು. ಒಬ್ಬರ ಕುಟುಂಬವನ್ನು ಪೋಷಿಸುವ ಅಥವಾ ಒಬ್ಬರ ಕರ್ತವ್ಯಗಳನ್ನು ನಿರ್ವಹಿಸುವಂತಹ ಅತ್ಯಂತ ಪ್ರಾಪಂಚಿಕ ಕ್ರಿಯೆಗಳೂ ಸಹ ವಾಸ್ತವವಾಗಿ ಅವನನ್ನು ದೈವಿಕತೆಯೊಂದಿಗೆ ಸಂಪರ್ಕಿಸುವ ಪವಿತ್ರ ಕ್ರಿಯೆಗಳಾಗಿವೆ ಎಂದು ಅವನು ಅರಿತುಕೊಂಡನು. ಆದರೆ ತಮ್ಮ ಆಸೆಗಳು ಮತ್ತು ಇಂದ್ರಿಯಗಳಿಗೆ ಅಂಟಿಕೊಂಡಿರುವವರ ಬಗ್ಗೆ ಏನು ಅರ್ಜುನನು ಕೇಳಿದಾಗ ಅವನ ಮನಸ್ಸು ಇನ್ನೂ ಭಕ್ತಿಯ ಸಂಕೀರ್ಣತೆಗಳಿಂದ ಬಳಲುತ್ತಿದೆ. ಅವರು ತಮ್ಮ ಬಂಧನದಿಂದ ಹೇಗೆ ಮುಕ್ತರಾಗಬಹುದು? ಕೃಷ್ಣನ ಉತ್ತರ ನೇರ ಮತ್ತು ಗಾಜಿಯಾಗಿರಲಿಲ್ಲ. ಬಯಕೆಯು ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವೈರಿಯಾಗಿದೆ. ಅತ್ಯಂತ ಬುದ್ಧಿವಂತ ಮನುಷ್ಯರನ್ನು ಕೂಡ ಮೋಸಗೊಳಿಸುವ ನಿರಂತರ ಶತ್ರು. ಇದು ಭಾವೋದ್ರೇಕದಿಂದ ಹುಟ್ಟುತ್ತದೆ, ತೃಪ್ತಿಪಡಿಸದ ಮತ್ತು ನುಂಗುವಿಕೆಯಿಂದ, ಮತ್ತು ಇದು ಬೋಧನೆ ಮತ್ತು ಧ್ಯಾನದಿಂದ ಪಡೆದ ಜ್ಞಾನವನ್ನು ನಾಶಪಡಿಸುತ್ತದೆ. ಕೃಷ್ಣನು ಮಾತನಾಡುವಾಗ ಅರ್ಜುನನು ತನ್ನೊಳಗೆ ದೃಢನಿಶ್ಚಯದ ಉಗಮವನ್ನು ಅನುಭವಿಸಿದನು. ಕೃಷ್ಣನು ವಿವರಿಸಿದ ಭಕ್ತಿಯ ಸ್ಥಿತಿಯನ್ನು ಸಾಧಿಸಬೇಕಾದರೆ ತಾನು ತನ್ನ ಸ್ವಂತ ಆಸೆಗಳನ್ನು ಮತ್ತು ಮೋಹಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅವನಿಗೆ ತಿಳಿದಿತು. ಹಾಗಾದರೆ ನನಗೆ ಹೇಳು ಜನಾರ್ದನ, ಅರ್ಜುನನು ತನ್ನ ದೃಢವಾದ ಧ್ವನಿಯಲ್ಲಿ ಹೇಳಿದನು. ನಾನು ಈ ಶತ್ರುವನ್ನು ಬಯಕೆಯನ್ನು ಹೇಗೆ ಕೊಲ್ಲಲಿ ಮತ್ತು ಭಕ್ತಿಯ ಸ್ಥಿತಿಯನ್ನು ಹೇಗೆ ಪಡೆಯಲಿಕ್ಕೆ? ಆ ಸೂರ್ಯನು ಯುದ್ಧದಿಂದ ಹಾನಿಗೊಳಗಾದ ಭೂಪ್ರದೇಶದ ಮೇಲೆ ಮುಳುಗುತ್ತಿದ್ದಾಗ ಮಹಾನ್ ಯೋಧ ಅರ್ಜುನನು ತನ್ನ ರಥದ ಮೇಲೆ ಕುಳಿತು ಕಾಡಿನ ಮೌನದಿಂದ ಸುತ್ತುವರಿದಿದ್ದನು. ಅವನ ಸಾರಥಿಯಾದ ಭಗವಾನ್ ಕೃಷ್ಣನು ಅವನೊಂದಿಗೆ ಶಾಶ್ವತತೆಯ ಭಾರದಿಂದ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಮಾತನಾಡುತ್ತಿದ್ದನು. ಈ ರವಿನಾಭಾವ ಭಕ್ತಿ ಪದ್ಧತಿಯೆಂದು ಭಗವಾನ್ ಕೃಷ್ಣನು ಹೇಳಿದನು. ನಾನು ವಿವಸ್ವತನಿಗೆ ಘೋಷಿಸಿದೆ ಮತ್ತು ಅವನು ಅದನ್ನು ಮನುಗೆ ಹಸ್ತಾಂತರಿಸಿದನು. ಅವನು ಅದನ್ನು ಇಕ್ಷಕನಿಗೆ ಕಲಿಸಿದನು. ರಾಜ ಋಷಿಗಳು ಇದನ್ನು ತಿಳಿದುಕೊಂಡರು. ಆದರೆ ಕಾಲಾನಂತರದಲ್ಲಿ ಈ ಜ್ಞಾನವು ಜಗತ್ತಿಗೆ ಕಳೆದು ಹೋಯಿತು. ಆದರೂ ಅರ್ಜುನನೇ, ನೀನು ನನ್ನ ಭಕ್ತ ಮತ್ತು ಸ್ನೇಹಿತನಾಗಿದ್ದರಿಂದ ನಾನು ಇಂದು ಅದನ್ನು ನಿನಗೆ ಬಹಿರಂಗಪಡಿಸಿದ್ದೇನೆ. ಅರ್ಜುನನು ಭಯ ಮತ್ತು ಗೊಂದಲದ ಮಿಶ್ರಣದಿಂದ ಭಗವಾನ್ ಕೃಷ್ಣನನ್ನು ನೋಡಿದನು. ನಿನ್ನ ಜನನವು ನಂತರದದು, ಅವನು ಹೇಳಿದನು. ಆದರೂ ನೀವು ಮೊದಲು ಈ ಭಕ್ತಿಯನ್ನು ಘೋಷಿಸಿದ್ದೀರಿ ಎಂದು ಹೇಳಿಕೊಳ್ಳುತ್ತೀರಿ. ಇದು ಹೇಗೆ ಸಾಧ್ಯ? ಭಗವಾನ್ ಕೃಷ್ಣನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಸ್ಪಷ್ಟವಾದ ರಾತ್ರಿಯಲ್ಲಿ ನಕ್ಷತ್ರಗಳಂತೆ ಮಿನುಗುತ್ತಿದ್ದವು. ಅರ್ಜುನನೇ, ನನ್ನ ಅನೇಕ ಜನ್ಮಗಳು ಕಳೆದು ಹೋಗಿವೆ ಎಂದು ಹೇಳಿದನು. ನಾನು ಹುಟ್ಟಲಿಲ್ಲ, ಆದರೂ ನನ್ನ ಸ್ವಂತ ಭ್ರಮೆಯ ಶಕ್ತಿಗಳಿಂದ ನಾನು ಹುಟ್ಟುತ್ತೇನೆ. ಧರ್ಮನಿಷ್ಠೆಯ ನಷ್ಟ ಮತ್ತು ಅಪವಿತ್ರತೆಯ ಉದಯ ಸಂಭವಿಸಿದಾಗಲೆಲ್ಲ ನಾನು ನೀತಿವಂತರನ್ನು ರಕ್ಷಿಸಲು ಮತ್ತು ದುಷ್ಕರ್ಮಿಗಳನ್ನು ನಾಶ ಮಾಡಲು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ. ಭಗವಾನ್ ಕೃಷ್ಣನು ಮಾತನಾಡುತ್ತಿರುವಾಗ ಅವರ ಸುತ್ತಲಿನ ಗಾಳಿಯು ಪಾರಮಾರ್ಥಿಕ ಶಕ್ತಿಯಿಂದ ಕಂಪಿಸುವಂತೆ ತೋರುತ್ತಿತ್ತು. ಅರ್ಜುನನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಅವನ ಮನಸ್ಸು ಭಗವಾನ್ ಕೃಷ್ಣನ ಮಾತುಗಳ ಆಳವನ್ನು ಅರ್ಥ ಮಾಡಿಕೊಳ್ಳಲು ಹೆಣಗಾಡುತ್ತಿತ್ತು. ಕ್ರಿಯೆ ಎಂದರೇನು ಮತ್ತು ನಿಷ್ಕ್ರಿಯತೆ ಎಂದರೇನು ಎಂದು ಶ್ರೀ ಕೃಷ್ಣನು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ತನ್ನ ಧ್ವನಿಯನ್ನು ಕೇಳಿದ್ದನು. ವಿದ್ವಾಂಸರು ಸಹ ಈ ಪ್ರಶ್ನೆಯಿಂದ ಗೊಂದಲಕ್ಕೊಳಗಾಗಿದ್ದಾರೆ. ಆದರೆ ಅರ್ಜುನನೇ, ನಾನು ನಿನಗೆ ಹೇಳುತ್ತೇನೆ, ಕರ್ಮ ಮತ್ತು ನಿಷಿದ್ಧ ಕ್ರಿಯೆಗಳೆರಡರ ಜ್ಞಾನವನ್ನು ಹೊಂದಿರಬೇಕು, ಜೊತೆಗೆ ನಿಷ್ಕ್ರಿಯತೆ ಜ್ಞಾನವನ್ನು ಹೊಂದಿರಬೇಕು. ಭಗವಾನ್ ಕೃಷ್ಣನ ಮಾತುಗಳು ಅರ್ಜುನನ ಸುತ್ತಲೂ ಬುದ್ಧಿವಂತಿಕೆಯ ವರ್ಣಚಿತ್ರವನ್ನು ನೇದವು. ಬ್ರಹ್ಮಾಂಡದ ರಹಸ್ಯಗಳನ್ನು
ಬಹಿರಂಗಪಡಿಸಿದವು. ಗುಣಗಳು ಮತ್ತು ಕರ್ತವ್ಯಗಳ ನಡುವಿನ ವ್ಯತ್ಯಾಸವನ್ನು ಪ್ರತಿಬಿಂಬಿಸಲು ಭಗವಾನ್ ಕೃಷ್ಣನು ಸೃಷ್ಟಿಸಿದ 4 ಜಾತಿಗಳ ವಿಭಜನೆಯ ಬಗ್ಗೆ ಅವರು ಮಾತನಾಡಿದರು. ಕ್ರಿಯೆಯ ಕ್ರಮವು ಗ್ರಹಿಸಲಾಗದು ಎಂದು ಭಗವಾನ್ ಕೃಷ್ಣನು ಹೇಳಿದನು. ಆದರೆ ಕ್ರಿಯೆಯಲ್ಲಿ ನಿಷ್ಕ್ರಿಯತೆ ಮತ್ತು ನಿಷ್ಕ್ರಿಯತೆಯಲ್ಲಿ ಕ್ರಿಯೆಯನ್ನು ನೋಡುವವನು ಮನುಷ್ಯರಲ್ಲಿ ಬುದ್ಧಿವಂತನಾಗಿದ್ದಾನೆ. ಅಂತಹ ವ್ಯಕ್ತಿಯು ಭಕ್ತಿಯನ್ನು ಹೊಂದಿದ್ದಾನೆ ಮತ್ತು ಎಲ್ಲಾ ಕ್ರಿಯೆಗಳನ್ನು ಮಾಡುತ್ತಾನೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪಿನಲ್ಲಿ ಅರಣ್ಯವನ್ನು ಮುಳುಗಿಸಿದಾಗ ಭಗವಾನ್ ಕೃಷ್ಣನು ವಿವಿಧ ರೀತಿಯ ತ್ಯಾಗಗಳ ಬಗ್ಗೆ ಮಾತನಾಡಿದರು. ಜ್ಞಾನದ ತ್ಯಾಗ, ಸಂಪತ್ತಿನ ತ್ಯಾಗ, ತಪಸ್ಸಿನ ತ್ಯಾಗ ಮತ್ತು ಧ್ಯಾನದ ತ್ಯಾಗ. ಭಕ್ತಿಯ ಬೆಂಕಿಗೆ ತಮ್ಮ ಪ್ರಾಣವನ್ನು ಅರ್ಪಿಸಿದವರೂ ಸಹ ಶಾಶ್ವತವಾದ ಬ್ರಹ್ಮವನ್ನು ಪಡೆಯಬಹುದು ಎಂದು ಅವರು ವಿವರಿಸಿದರು. ಜ್ಞಾನದ ತ್ಯಾಗವು ಎಲ್ಲಾ ರೀತಿಯ ತ್ಯಾಗಕ್ಕಿಂತ ಶ್ರೇಷ್ಠವಾಗಿದೆ ಎಂದು ಭಗವಾನ್ ಕೃಷ್ಣನು ದೃಢನಿಶ್ಚಯದಿಂದ ತುಂಬಿದ ತನ್ನ ಧ್ವನಿಯಲ್ಲಿ ಹೇಳಿದನು. ಓ ಪಾರ್ಥ, ಎಲ್ಲಾ ಕ್ರಿಯೆಗಳು ಜ್ಞಾನದಲ್ಲಿ ಸಂಪೂರ್ಣವಾಗಿ ಗ್ರಹಿಸಲ್ಪಟ್ಟಿವೆ. ಅರ್ಜುನನು ಅದನ್ನು ಕೇಳುತ್ತಿದ್ದಂತೆ ತನ್ನ ಮೇಲೆ ಆಶ್ಚರ್ಯ ಮತ್ತು ಭಯದ ಹೊಳೆ ಹರಿಯಿತು. ಬ್ರಹ್ಮಾಂಡದ ರಹಸ್ಯಗಳು ತನ್ನೊಳಗೆ ಅಡಗಿ ಹೋಗಿವೆ ಎಂದು ಅವನು ಅರಿತುಕೊಂಡನು. ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗುತ್ತಿದ್ದನು. ಅರ್ಜುನ ಮತ್ತು ಅವನ ಶತ್ರುಗಳ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ಯುದ್ಧದ ನೈತಿಕ ಪರಿಣಾಮಗಳನ್ನು ಇನ್ನೂ ಹಿಡಿದುಕೊಂಡಿದ್ದ ಯುವ ಯೋಧನು ಮಾರ್ಗದರ್ಶನಕ್ಕಾಗಿ ತನ್ನ ಸಾರಥಿಯಾದ ಕೃಷ್ಣನ ಕಡೆಗೆ ತಿರುಗಿದನು. ಕೃಷ್ಣನೇ, ನಾನು ಛಿದ್ರವಾಗಿದ್ದೇನೆ. ಅರ್ಜುನನು ಒಪ್ಪಿಕೊಂಡನು. ನೀವು ಕರ್ಮಗಳನ್ನು ತ್ಯಜಿಸುವ ಬಗ್ಗೆ ಮಾತನಾಡುತ್ತೀರಿ, ಆದರೆ ಅವುಗಳಿಗೆ ತನ್ನನ್ನು ತಾನು ಅನ್ವಯಿಸಿಕೊಳ್ಳುವ ಬಗ್ಗೆಯೂ ಮಾತನಾಡುತ್ತೀರಿ. ಯಾವ ಮಾರ್ಗವು ನಿಜವಾಗಿಯೂ ಶ್ರೇಷ್ಠವಾಗಿದೆ? ಅವನು ಗೊಂದಲದ ನಡುವೆ ಸ್ಪಷ್ಟತೆಯನ್ನು ಬಯಸಿದನು. ಕೃಷ್ಣನ ಪ್ರತಿಕ್ರಿಯೆಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇತ್ತು. ಅರ್ಜುನನೇ, 2 ಮಾರ್ಗಗಳು ವಿಮೋಚನೆಗೆ ದಾರಿ ಮಾಡಿಕೊಡುತ್ತವೆ, ಆದರೆ ಈ 2ರಲ್ಲಿ ಕರ್ಮಕ್ಕೆ ಅನ್ವಯಿಸುವುದು ಹೆಚ್ಚು ಉದಾತ್ತವಾದುದು ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ. ಕರ್ಮದ ಮೂಲಕ ಭಕ್ತಿಯನ್ನು ಆಚರಿಸುವ ತಪಸ್ವಿಯು ಆಸಕ್ತಿ ಮತ್ತು ತಿರಸ್ಕಾರದಿಂದ ಮುಕ್ತನಾಗಿರುತ್ತಾನೆ. ಕರ್ಮದ ಬಂಧಗಳಿಂದ ಸುಲಭವಾಗಿ ಬಿಡುಗಡೆಯಾಗುತ್ತಾನೆ. ಅವರು ಮಾತನಾಡುತ್ತಿರುವಾಗ ಒಬ್ಬ ಬುದ್ಧಿವಂತ ವೃದ್ಧ ಋಷಿ ಅವರ ಬಳಿಗೆ ಬಂದರು. ಅವರ ಕಣ್ಣುಗಳು ವಯಲೋಟದಿಂದ ಮಿನುಗುತ್ತಿದ್ದವು. ಅನೇಕ ಮೂರ್ಖರು ಸಾಂಖ್ಯ ಮತ್ತು ಯೋಗವನ್ನು ವಿಭಿನ್ನ ಮಾರ್ಗಗಳೆಂದು ನಂಬುತ್ತಾರೆ ಎಂದು ಅವರು ಹೇಳಿದರು. ಆದರೆ ಮೇಲ್ಮೈಯನ್ನು ಮೀರಿ ನೋಡುವವರು ಅವು ಒಂದೇ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಜವಾದ ಪ್ರವೀಣನು ತಾನು ಯಾವ ಮಾರ್ಗವನ್ನು ಆಯ್ಕೆ ಮಾಡಿದರೂ 2 ವ್ಯವಸ್ಥೆಗಳ ಫಲವನ್ನು ಪಡೆಯುತ್ತಾನೆ. ಕೃಷ್ಣನು ಅರ್ಜುನನಿಗೆ ಮಾರ್ಗದರ್ಶನ ನೀಡುತ್ತಲೇ ಇದ್ದನು. ಅವನ ಮಾತುಗಳು ಸಹಾನುಭೂತಿಯಿಂದ ಸುರಿಯತೊಡಗಿದವು. ನನ್ನ ಸ್ನೇಹಿತನೇ, ಭಕ್ತಿ ಇಲ್ಲದ ತ್ಯಾಗವು ಕಠಿಣ ಮಾರ್ಗವಾಗಿದೆ. ಆದರೆ ಕ್ರಿಯೆಯ ಮೂಲಕ ಭಕ್ತಿಯಲ್ಲಿ ತೊಡಗುವ ತಪಸ್ವಿಯು ತ್ವರಿತವಾಗಿ ಮತ್ತು ಖಂಡಿತವಾಗಿ ಪರಮಾತ್ಮನನ್ನು ತಲುಪುತ್ತಾನೆ. ಅವನು ವಿರಾಮಗೊಳಿಸಿದನು. ಅವನ ಕಣ್ಣುಗಳು ತೀವ್ರವಾಗಿ ಉರಿಯುತ್ತಿದ್ದವು. ಶುದ್ಧ ಆತ್ಮ ಮತ್ತು ನಿಗ್ರಹ ಇಂದ್ರಿಯಗಳೊಂದಿಗೆ ಭಕ್ತಿಯನ್ನು ಆಚರಿಸುವವನು ಕ್ರಿಯೆಯಿಂದ ಬಂಧಿಸಲ್ಪಡುವುದಿಲ್ಲ. ಕೃಷ್ಣನು ಭಕ್ತಿಯ ತತ್ವಗಳನ್ನು ವಿವರಿಸುತ್ತಿದ್ದಂತೆ ಅರ್ಜುನನು ಶ್ರದ್ಧೆಯಿಂದ ಆಲಿಸಿದನು. ಕ್ರಿಯೆಗಳನ್ನು ಮಾಡುವಾಗ ವರ್ತಿಸುವುದು ಆತ್ಮವಲ್ಲ, ಬದಲಿಗೆ ಇಂದ್ರಿಯಗಳು ತಮ್ಮ ವಸ್ತುಗಳೊಂದಿಗೆ ತೊಡಗಿಕೊಳ್ಳುತ್ತವೆ ಎಂಬುದನ್ನು ಗುರುತಿಸಬೇಕು. ಬುದ್ಧಿವಂತ ಭಕ್ತನು ಫಲಿತಾಂಶಗಳ ಮೇಲಿನ ಆಸಕ್ತಿಯನ್ನು ತ್ಯಜಿಸುತ್ತಾನೆ, ಅವುಗಳನ್ನು ಬ್ರಹ್ಮನಿಗೆ ಬಿಟ್ಟು ಬಿಡುತ್ತಾನೆ ಮತ್ತು ಹೀಗೆ ಪಾಪದಿಂದ ಅಸ್ಪೃಶ್ಯನಾಗಿರುತ್ತಾನೆ. ಅವರು ಮಾತನಾಡುತ್ತಿರುವಾಗ ಅರ್ಜುನನ ವಿಚಲಿತ ಮನಸ್ಸಿನ ಮೇಲೆ ಶಾಂತಿಯ ಭಾವವು ಹೊಳೆಯಿತು. ಅವನು ಜಗತ್ತನ್ನು ಹೊಸ ಬೆಳಕಿನಲ್ಲಿ ನೋಡಲು ಪ್ರಾರಂಭಿಸಿದನು. ಭಕ್ತಿ ಮತ್ತು ಕ್ರಿಯೆಯ ಎಳೆಗಳಿಂದ ನೇಯ್ದ ವಸ್ತುದಂತೆ ಕೃಷ್ಣನ ಮಾತುಗಳು ಸೌಮ್ಯವಾದ ಮಳೆಯಂತೆ ಇದ್ದವು. ಅವನ ಆತ್ಮವನ್ನು ಶಾಂತಗೊಳಿಸಿದವು ಮತ್ತು ಮುಂದಿನ ಹಾದಿಯನ್ನು ಬೆಳಗಿಸಿದವು. ಕೃಷ್ಣನು ಭಗವಂತನು ಕ್ರಿಯೆಗಳಿಗೆ ಅಥವಾ ಅವುಗಳ ಪರಿಣಾಮಗಳಿಗೆ ಕಾರಣನಲ್ಲ. ಪ್ರಕೃತಿಯೇ ಕ್ರಿಯೆಗಳಲ್ಲಿ
ತೊಡಗುತ್ತಾನೆ. ಈ ಸತ್ಯವನ್ನು ತಿಳಿದಿರುವ ಬುದ್ಧಿವಂತನು ಅಜ್ಞಾನ ಮತ್ತು ಭ್ರಮೆಯಿಂದ ಮುಕ್ತನಾಗುತ್ತಾನೆ ಎಂದು ಹೇಳುವ ಮೂಲಕ ಮುಕ್ತಾಯಗೊಳಿಸುತ್ತಾನೆ. ಮತ್ತು ಇದರೊಂದಿಗೆ ಅರ್ಜುನನ ಅನುಮಾನಗಳು ಕಣ್ಮರೆಯಾಗಲು ಪ್ರಾರಂಭಿಸಿದವು. ಆಳವಾದ ತಿಳುವಳಿಕೆ ಮತ್ತು ಶಾಂತಿಯಿಂದ ಬದಲಾಯಿಸಲ್ಪಟ್ಟ ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಕೃಷ್ಣನು ಮತ್ತೊಮ್ಮೆ ಮಾತನಾಡಿದನು. ತನ್ನ ಇಂದ್ರಿಯಗಳನ್ನು, ಮನಸ್ಸನ್ನು ಮತ್ತು ತಿಳುವಳಿಕೆಯನ್ನು ನಿಗ್ರಹಿಸಿ ತನ್ನ ನೋಟವನ್ನು ಒಳಮುಖವಾಗಿ ನಿರ್ದೇಶಿಸಿದ ಭಕ್ತನು ನಿಜವಾಗಿಯೂ ವಿಮೋಚನೆಗೊಂಡಿದ್ದಾನೆ. ಮತ್ತು ಇದರೊಂದಿಗೆ ಅರ್ಜುನನು ತನ್ನ ಮೇಲೆ ವಿಮೋಚನೆಯ ಭಾವವನ್ನು ಅನುಭವಿಸಿದನು. ಪ್ರಪಂಚದ ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಂತೆ ಈ ಕ್ಷಣದಲ್ಲಿ ಅರ್ಜುನನಿಗೆ ತಾನು ಕೃಷ್ಣನ ಮಾರ್ಗದರ್ಶನವನ್ನು ಅನುಸರಿಸುತ್ತೇನೆ, ಭಕ್ತಿ ಮತ್ತು ಕ್ರಿಯೆಯ ಮಾರ್ಗವನ್ನು ಅಳವಡಿಸಿಕೊಳ್ಳುತ್ತೇನೆ ಎಂದು ತಿಳಿದಿತು. ಪಾಂಡುವಿನ ಮಗನಾದ ಅರ್ಜುನನು ತನ್ನ ಸಾರಥಿಯಾದ ಕೃಷ್ಣನ ಪಕ್ಕದಲ್ಲಿ ಚಿಂತನೆಯಲ್ಲಿ ಕುಳಿತಿದ್ದಾಗ ಸೂರ್ಯನು ಯುದ್ಧದಿಂದ ಹಾನಿಗೊಳಗಾದ ಭೂಪ್ರದೇಶದ ಮೇಲೆ ಅಪ್ಪಳಿಸಿದನು. ಅವರ ಸಂಭಾಷಣೆಯು ಭಕ್ತಿಯ ಸ್ವರೂಪ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಹಾದಿಯತ್ತ ತಿರುಗಿತು. ಕೃಷ್ಣನು ತನ್ನ ಧ್ವನಿಯನ್ನು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಮಾತನಾಡಲು ಪ್ರಾರಂಭಿಸಿದನು. ಅವರ ಫಲಗಳಿಗೆ ಅಂಟಿಕೊಳ್ಳದೆ ಕ್ರಿಯೆಗಳನ್ನು ನಿರ್ವಹಿಸುವವನು ತ್ಯಾಗ ಮಾಡುವವನು ಮತ್ತು ಭಕ್ತನಾಗಿದ್ದಾನೆ ಎಂದು ಅವನು ಹೇಳಿದನು. ತ್ಯಾಗ ಎಂದು ಕರೆಯಲ್ಪಡುವುದನ್ನು ಪಾಂಡುವಿನ ಮಗನೇ ಭಕ್ತಿ ಎಂದು ತಿಳಿಯಿರಿ, ಏಕೆಂದರೆ ಎಲ್ಲಾ ಸಂಕಲ್ಪಗಳನ್ನು ತ್ಯಜಿಸದ ಭಕ್ತನಾಗಲು ಯಾರೂ ಸಾಧ್ಯವಿಲ್ಲ. ಕೃಷ್ಣನು 2 ಮಾರ್ಗಗಳನ್ನು ವಿವರಿಸುತ್ತಿದ್ದಂತೆ ಅರ್ಜುನನು ಶ್ರದ್ಧೆಯಿಂದ ಆಲಿಸಿದನು. ಕ್ರಿಯೆ ಮತ್ತು ಕ್ರಿಯೆ ನಿಲ್ಲುವುದು ಭಕ್ತಿಯತ್ತ ಏರುವ ಕೃಷಿಗೆ ಕ್ರಿಯೆಯು ಸಾಧನವೆಂದು ಹೇಳಲಾಗುತ್ತದೆ. ಮತ್ತು ಅವರು ಭಕ್ತಿಯತ್ತ ಏರಿದಾಗ ಕ್ರಿಯೆಯ ನಿಲುಗಡೆ ಸಾಧನವೆಂದು ಹೇಳಲಾಗುತ್ತದೆ. ಅವರು ಆತ್ಮನಿಯಂತ್ರಣದ ಪ್ರಾಮುಖ್ಯತೆ ಮತ್ತು ಒಬ್ಬರ ಸ್ವಂತ ಆತ್ಮವು ಒಬ್ಬರ ಸ್ನೇಹಿತನಾಗುವ ಅಗತ್ಯತೆಯ ಬಗ್ಗೆ ಮಾತನಾಡಿದರು. ಕೃಷ್ಣನು ನಿಜವಾದ ಭಕ್ತನ ಗುಣಲಕ್ಷಣಗಳನ್ನು ವಿವರಿಸಿದನು. ಜ್ಞಾನ ಮತ್ತು ಅನುಭವದಿಂದ ಮನಸ್ಸು ತೃಪ್ತಿಯಾದ, ವಾತ್ಸಲ್ಯವಿಲ್ಲದ, ಇಂದ್ರಿಯಗಳನ್ನು ನಿಗ್ರಹಿಸಿದ ಮತ್ತು ಹುಲ್ಲುಗಾವಲು ಕಲ್ಲು ಮತ್ತು ಚಿನ್ನವು ಸಮಾನವಾಗಿರುವ ತಪಸ್ವಿ ಎಂದು ಹೇಳಲಾಗುತ್ತದೆ. ಅವರು ಮೌನವಾಗಿ ಕುಳಿತಾಗ ಕೃಷ್ಣನು ಅರ್ಜುನನಿಗೆ ಚಿಂತನೆಯ ಅಭ್ಯಾಸದ ಮೂಲಕ ಮಾರ್ಗದರ್ಶನ ನೀಡಿದರು. ತುಂಬಾ ಎತ್ತರವಾಗಲಿ ಅಥವಾ ತುಂಬಾ ಕೆಳಗಾಗಲಿ ಇಲ್ಲದ ಸ್ವಚ್ಛವಾದ ಸ್ಥಳದಲ್ಲಿ ತನ್ನ ಆಸನವನ್ನು ಸ್ಥಿರವಾಗಿ ಸ್ಥಾಪಿಸಿ ಅದರ ಮೇಲೆ ಒಂದು ಬಟ್ಟೆಯ ತುಂಡು, ಜಿನ್ನೆ ಚರ್ಮ ಅಥವಾ ಕುಶ ಹುಲ್ಲಿನ ಲೇಗ್ಗಳನ್ನು ಹರಡಿ ಎಂದು ಅವನು ಸೂಚನೆ ನೀಡಿದನು. ಮತ್ತು ಅಲ್ಲಿ ಆ ಆಸನದ ಮೇಲೆ ಕುಳಿತು ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಸ್ಥಿರಗೊಳಿಸಿ ಹೃದಯ ಮತ್ತು ಇಂದ್ರಿಯಗಳ ಕಾರ್ಯಗಳನ್ನು ನಿಯಂತ್ರಿಸುತ್ತಾ ಆತ್ಮಶುದ್ಧಿಗಾಗಿ ಚಿಂತನೆಯನ್ನು ಅಭ್ಯಾಸ ಮಾಡಬೇಕು. ಅರ್ಜುನನು ಆಲಿಸಿದನು, ಆದರೆ ಅವನ ಅನುಮಾನಗಳು ಉಳಿದವು. ಶ್ರದ್ಧೆ ಇಲ್ಲದೆ ನಂಬಿಕೆಯಿಂದ ಕೂಡಿದ ಮತ್ತು ಭಕ್ತಿಯಿಂದ ಅಲುಗಾಡಿದ ಮನಸ್ಸಿನೊಂದಿಗೆ ಭಕ್ತಿಯಲ್ಲಿ ಯಶಸ್ಸನ್ನು ಗಳಿಸದವೋ ಕೃಷ್ಣ ಅವನ ಅಂತ್ಯವೇನು ಎಂದು ಅವನು ಕೇಳಿದನು. ಕೃಷ್ಣನು ಮುಗುಳ್ನಕ್ಕು ಉತ್ತರಿಸಿದನು, ಓ ಪ್ರೀತಿಯ ಮಗನೇ, ಅವನಿಗೆ ಇಲ್ಲಿಯೋ ಇನ್ನು ಮುಂದೆ ನಾಶವಿಲ್ಲ. ಭಕ್ತಿಯಿಂದ ಬಿದ್ದವನು ಭಕ್ತಿಯುಳ್ಳವರ ಮತ್ತು ಸಮೃದ್ಧಿಯಿಂದ ಕೂಡಿದವರ ವಾಸಸ್ಥಾನದಲ್ಲಿ ಜನಿಸುತ್ತಾನೆ. ಕೃಷ್ಣನ ಮಾತುಗಳು ಅರ್ಜುನನ ಆತ್ಮಕ್ಕೆ ಮುಲಾಮು. ಅವನು ಅಂತಿಮ ಗುರಿಯ ಬಗ್ಗೆ ಮಾತನಾಡುತ್ತಾನೆ. ತನ್ನ ಎಲ್ಲಾ ಪಾಪಗಳಿಂದ ಮುಕ್ತನಾದ ಭಕ್ತನು ತನ್ನ ಎಲ್ಲಾ ಪ್ರಯತ್ನಗಳಿಂದ ಶ್ರಮಿಸಿ ಅನೇಕ ಜನ್ಮಗಳ ನಂತರ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ ಮತ್ತು ನಂತರ ಸರ್ವೋಚ್ಚ ಗುರಿಯನ್ನು ತಲುಪುತ್ತಾನೆ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಭೂದೃಶ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀಸಿದನು. ಕೃಷ್ಣನ ಮಾತುಗಳು ಭರವಸೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಮಹಾಯುದ್ಧದ ಮಧ್ಯದಲ್ಲಿ ಅರ್ಜುನನು ತನ್ನ ಪ್ರೀತಿಯ ಗುರುವಾದ ಕೃಷ್ಣನ ಮಾರ್ಗದರ್ಶನವನ್ನು ಕೋರಿ ಚಿಂತನೆಯಲ್ಲಿ ಕುಳಿತನು. ಪವಿತ್ರನು ಸೌಮ್ಯವಾದ ನಗುವಿನೊಂದಿಗೆ ಬ್ರಹ್ಮಾಂಡದ ರಹಸ್ಯಗಳನ್ನು ಮತ್ತು ತನ್ನದೇ ಆದ ದೈವಿಕ ಸತ್ವದ ಸ್ವರೂಪವನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿದನು. ಕೇಳು, ಓ ಪ್ರೀತಿಯ ಮಗನೇ, ನಾನು ನಿನ್ನೊಂದಿಗೆ ಜ್ಞಾನ
ಮತ್ತು ಅನುಭವದ ಬಗ್ಗೆ ಮಾತನಾಡುತ್ತೇನೆ. ಅದು ನಿನಗೆ ಈ ಜಗತ್ತಿನಲ್ಲಿ ಇರುವ ಎಲ್ಲದರ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತದೆ ಎಂದು ಅವನು ಹೇಳಿದನು. ಕೃಷ್ಣನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಬುದ್ಧಿವಂತಿಕೆ ಮತ್ತು ಜ್ಞಾನೋದಯದ ಪರಿಮಳವನ್ನು ತಮ್ಮೊಂದಿಗೆ ಹೊತ್ತುಕೊಂಡಿದ್ದವು. ಅವನು ಮಾತನಾಡುವಾಗ ಅವನ ಕಣ್ಣುಗಳು ಒಳಗಿನ ಬೆಳಕಿನಿಂದ ಹೊಳೆಯುತ್ತಿದ್ದವು. ಮುಂದಿನ ಹಾದಿಯನ್ನು ಬೆಳಗಿಸುತ್ತಿದ್ದವು. ಕೃಷ್ಣನು ಅರ್ಜುನನಿಗೆ ತನ್ನ ಪ್ರಕೃತಿಯನ್ನು 8 ಅಂಶಗಳಾಗಿ ವಿಂಗಡಿಸಿದ್ದಾನೆ ಎಂದು ವಿವರಿಸಿದನು. ಭೂಮಿ, ನೀರು, ಬೆಂಕಿ, ಗಾಳಿ, ಬಾಹ್ಯಾಕಾಶ, ಮನಸ್ಸು, ತಿಳುವಳಿಕೆ ಮತ್ತು ಪ್ರಜ್ಞೆ. ಇವು ಸೃಷ್ಟಿಯ ಮೂಲಭೂತ ಆಧಾರ ಸ್ತಂಭಗಳು. ಎಲ್ಲಾ ವಸ್ತುಗಳು ಉದ್ಭವಿಸುವ ಕಚ್ಚಾ ವಸ್ತುಗಳು. ಆದರೆ ಆತನು ಹೇಳಿದನು, ತನ್ನದೇ ಆದ ಒಂದು ಉನ್ನತ ಅಂಶವಿದೆ. ಅದು ಎಲ್ಲಾ ಜೀವಿಗಳನ್ನು ಚೈತನ್ಯಗೊಳಿಸುತ್ತದೆ ಮತ್ತು ಬ್ರಹ್ಮಾಂಡವನ್ನು ಪೋಷಿಸುತ್ತದೆ. ನಾನೇ ವಿಕಾಸ ಮತ್ತು ವಿಸರ್ಜನೆಯ ಮೂಲ ಎಂದು ಕೃಷ್ಣನು ಘೋಷಿಸಿದನು. ಎಲ್ಲದರ ಮೂಲ ಮತ್ತು ಅಂತ್ಯ ನಾನೇ. ನನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಅವನ ಮಾತುಗಳು ಅರ್ಜುನನ ಮನಸ್ಸಿನಲ್ಲಿ ಮಂತ್ರದಂತೆ ಪ್ರತಿಧ್ವನಿಸಿದವು. ಅವನ ಆತ್ಮವನ್ನು ದೈವಿಕತೆಯ ಆಳಕ್ಕೆ ಜಾಗೃತಗೊಳಿಸಿದವು. ಕೃಷ್ಣನು ತನ್ನನ್ನು ಭೂಮಿಯ ಸುಗಂಧ, ಸೂರ್ಯ ಮತ್ತು ಚಂದ್ರನ ವೈಭವ, ಬಾಹ್ಯಾಕಾಶದಲ್ಲಿನ ಧ್ವನಿ ಮತ್ತು ಎಲ್ಲಾ ಜೀವಿಗಳಲ್ಲಿರುವ ಶಕ್ತಿ ಎಂದು ವರ್ಣಿಸಿದನು. ಆತನು ಎಲ್ಲಾ ಜೀವಿಗಳು ಮೊಳಕೆಯೊಡೆದ ಬೀಜ, ಅವರಿಗೆ ಮಾರ್ಗದರ್ಶನ ನೀಡಿದ ಬುದ್ಧಿವಂತಿಕೆ ಮತ್ತು ಅವುಗಳೊಳಗೆ ಹೊಳೆಯುವ ವೈಭವ. ಕೃಷ್ಣನ ಮಾತುಗಳನ್ನು ಕೇಳುವಾಗ ಅರ್ಜುನನ ಹೃದಯವು ಗೌರವದಿಂದ ಉಬ್ಬಿಕೊಂಡಿತು. ಆತನ ದೈವಿಕ ಉಪಸ್ಥಿತಿಯ ಭಾರವನ್ನು ಅನುಭವಿಸುತ್ತಿದ್ದೆಲ್ಲರೂ ಆತನನ್ನು ಆತನ ನಿಜವಾದ ರೂಪದಲ್ಲಿ ನೋಡಲು ಸಾಧ್ಯವಿಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸಿದನು. ಕೆಲವರು ತಮ್ಮ ಸ್ವಂತ ಆಸೆಗಳು ಮತ್ತು ಅಜ್ಞಾನದಿಂದ ಕುರುಡರಾಗುತ್ತಾರೆ. ಇತರರು ಪ್ರಪಂಚದ ಭ್ರಮೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಆದರೆ ನಂಬಿಕೆ ಮತ್ತು ಭಕ್ತಿಯಿಂದ ಆತನಲ್ಲಿ ಆಶ್ರಯ ಪಡೆಯುವವರು ಈ ಭ್ರಮೆಯನ್ನು ಮೀರಿ ಸತ್ಯವನ್ನು ತಿಳಿದುಕೊಳ್ಳುತ್ತಾರೆ. ಕೃಷ್ಣನು ತನ್ನನ್ನು ಆರಾಧಿಸುವ 4 ವರ್ಗದ ಜನರ ಬಗ್ಗೆಯೂ ಮಾತನಾಡಿದರು. ದುಃಖಿತರು, ಜ್ಞಾನವುಳ್ಳವರು, ಭಕ್ತಿಯುಳ್ಳವರು ಮತ್ತು ಒಂದೇ ದೇವರನ್ನು ನಂಬುವವರು. ಅವರಲ್ಲಿ ಜ್ಞಾನವುಳ್ಳ ಮನುಷ್ಯನು ಇತರ ಎಲ್ಲರಿಗಿಂತ ತನಗೆ ಹೆಚ್ಚು ಪ್ರಿಯನಾಗಿದ್ದಾನೆ, ಏಕೆಂದರೆ ಅವನು ತನ್ನ ಆತ್ಮವನ್ನು ಅಮೂರ್ತತೆಯ ಮೇಲೆ ನಿಗದಿಪಡಿಸಿದ್ದಾನೆ ಮತ್ತು ಕೃಷ್ಣನನ್ನು ಅತ್ಯುನ್ನತ ಗುರಿಯಾಗಿ ಆಶ್ರಯಿಸಿದ್ದಾನೆ. ಅರ್ಜುನನು ಅದನ್ನು ಕೇಳುತ್ತಿದ್ದಂತೆ ಅವನ ಹೃದಯವು ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿತ್ತು. ಅವನು ಕೃಷ್ಣನ ದೈವಿಕ ಸತ್ವದ ಅಭಿವ್ಯಕ್ತಿಯಾಗಿ ಜಗತ್ತನ್ನು ಹೊಸ ಬೆಳಕಿನಲ್ಲಿ ನೋಡಿದನು. ಮತ್ತು ಕೃಷ್ಣನು ಮಾತನಾಡುವುದನ್ನು ಮುಗಿಸಿದಾಗ ಅರ್ಜುನನು ಪರಿವರ್ತನೆಯ ಅನುಭವಿಸಿದನು. ಪವಿತ್ರ ವ್ಯಕ್ತಿಯ ಸ್ವಭಾವದ ಪ್ರಕಟಣೆಯಿಂದ ಅವನ ಮನಸ್ಸು ವಿಸ್ತರಿಸಿತು. ಆ ಕ್ಷಣದಲ್ಲಿ ಅರ್ಜುನನಿಗೆ ತನಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ತಿಳಿದಿತ್ತು. ಕೃಷ್ಣನ ನಿಜವಾದ ರೂಪ ಮತ್ತು ಸತ್ವದ ಜ್ಞಾನ ಬಯಕೆಯಿಂದ ಉದ್ಭವಿಸುವ ವಿರುದ್ಧ ಜೋಡಿಗಳಿಂದ ಎಲ್ಲಾ ಜೀವಿಗಳು ಹುಟ್ಟಿನಿಂದಲೇ ಮೋಸ ಹೋಗುತ್ತವೆ ಎಂದು ಅವನು ಅರಿತುಕೊಂಡನು. ಸೂರ್ಯನು ಕುರುಕ್ಷೇತ್ರದ ಯುದ್ಧ ಭೂಮಿಯ ಮೇಲೆ ಮುಳುಗುತ್ತಿದ್ದನು. ಪಾಂಡವರು ಮತ್ತು ಕೌರವರ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀಯುತ್ತಿತ್ತು. ಮಹಾನ್ ಯೋಧ ಅರ್ಜುನನು ತನ್ನ ಸಾರಥಿ ಮತ್ತು ಮಾರ್ಗದರ್ಶಕನಾದ ಕೃಷ್ಣನ ಮಾರ್ಗದರ್ಶನವನ್ನು ಕೋರಿ ಚಿಂತನೆಯಲ್ಲಿ ಕುಳಿತಿದ್ದನು. ಕೃಷ್ಣ ಅರ್ಜುನನು ಹೇಳಿದನು, ನಾನು ಸಂದೇಹದಲ್ಲಿ ಮುಳುಗಿ ಹೋಗಿದ್ದೇನೆ. ಈ ಬ್ರಹ್ಮಳೆಂದರೇನು? ಎಲ್ಲ ಅಸ್ತಿತ್ವದ ಆಧಾರವಾಗಿರುವ ಈ ಅಂತಿಮ ವಾಸ್ತವ ನಮ್ಮೊಳಗಿನ ತನ್ನದೇ ಆದ ಅಭಿವ್ಯಕ್ತಿಯಾದ ಆಧ್ಯಾತ್ಮ ಎಂದರೇನು? ಮತ್ತು ಯಜ್ಞದಲ್ಲಿ ಯಾವುದೇ ದೇವತ್ವಕ್ಕೆ ಅರ್ಪಿಸುವ ಕರ್ಮವೆಂದರೇನು? ಕೃಷ್ಣನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಅವರು ಉತ್ತರಿಸುತ್ತಾ, ಬ್ರಹ್ಮನು ಸರ್ವೋಚ್ಚ ಮತ್ತು ಅವಿನಾಭಾವನಾಗಿದ್ದಾನೆ. ಇದು ಎಲ್ಲ ಅಸ್ತಿತ್ವವನ್ನು ವ್ಯಾಪಿಸಿರುವ ಬದಲಾಗದ ಸಾರವಾಗಿದೆ. ಆಧ್ಯಾತ್ಮವು ನಮ್ಮೊಳಗೆ ತನ್ನದೇ ಆದ ಅಭಿವ್ಯಕ್ತಿಯಾಗಿದೆ. ಪ್ರತಿಯೊಬ್ಬ ಆತ್ಮದೊಳಗೆ ವಾಸಿಸುವ ದೈವತ್ವದ ಕಿಡಿ ಮತ್ತು ಕ್ರಿಯೆ. ಅರ್ಜುನ ಕೇವಲ ದೈಹಿಕ ಶ್ರಮ
ಅಥವಾ ಧಾರ್ಮಿಕ ತ್ಯಾಗವಲ್ಲ, ಆದರೆ ಕೊಬ್ಬರ ಅಂತಿಮ ಕ್ಷಣಗಳಲ್ಲಿ ನನ್ನನ್ನು ನೆನಪಿಸಿಕೊಳ್ಳುವುದು. ದೇಹವನ್ನು ಬದಿಗಿಟ್ಟು ಆತ್ಮವು ಅದರ ಮೂಲಕ್ಕೆ ಮರಳಿದಾಗ ಅರ್ಜುನನ ಕಣ್ಣುಗಳು ತಿಳುವಳಿಕೆಯಿಂದ ವಿಶಾಲವಾದವು. ಕ್ರಿಸ್ತನು ಮುಂದುವರಿಸಿದಂತೆ, ನೀನು ಈ ಜೀವನದಿಂದ ನಿರ್ಗಮಿಸಿದಾಗ ನನ್ನನ್ನು ಮಾತ್ರ